ಆಲಂಗೆ ಕಾಲನನುಪಮಶೀಲಂ ಬಸವಂ ಜಂಗಮಲೋಲಂ ಬಸವ ರಕ್ಷಿಪುದನ್ನ ಸಂಗನ ಬಸವ ಬಸವ ರಕ್ಷಿಪುದನ್ನ ಸಂಗನ ಬಸವ ಬಸವ ರಕ್ಷಿಪುದನ್ನ ಸಂಗನ ಬಸವ ಹರ ಬಸವಾಯ ನಮಃ ಪ್ರಭು ಬಸವಾಯ ನಮಃ ಗುರು ಬಸವಾಯ ನಮಃ ಲಿಂಗ ಬಸವಾಯ ನಮಃ ಜಂಗಮ ಬಸವಾಯ ನಮಃ ಭಸ್ಮ ಬಸವಾಯ ನಮಃ ರುದ್ರಾಕ್ಷಿ ಬಸವಾಯ ನಮಃ ಮಂತ್ರ ಬಸವಾಯ ನಮಃ ಪಾದೋದಕ ಬಸವಾಯ ನಮಃ ಪ್ರಸಾದ ಬಸವಾಯ ನಮಃ ಚಿನ್ನಿಧಿ ಬಸವಾಯ ನಮಃ ಚಿನ್ನಾದ ಬಸವಾಯ ನಮಃ ಚಿದ್ಬಿಂದು ಬಸವಾಯ ನಮಃ ಚಿತ್ಕಲೆ ಬಸವಾಯ ನಮಃ ಚಿದಂಗ ಬಸವಾಯ ನಮಃ ನಿಸ್ಸಂಸಾರ ಬಸವಾಯ ನಮಃ ನಿಷ್ಪ್ರಪಂಚ ಬಸವಾಯ ನಮಃ ನಿರಂಜನ ಬಸವಾಯ ನಮಃ ನಿರ್ಗುಣ ಬಸವಾಯ ನಮಃ ನಿತ್ಯ ತೃಪ್ತ ಬಸವಾಯ ನಮಃ ಅಕಾರ ಬಸವಾಯ ನಮಃ ಓಂಕಾರ ಬಸವಾಯ ನಮಃ ಮಕಾರ ಬಸವಾಯ ನಮಃ ನಕಾರ ಬಸವಾಯ ನಮಃ ಮಕಾರ ಬಸವಾಯ ನಮಃ ಶಿಕಾರ ಬಸವಾಯ ನಮಃ ವಕಾರ ಬಸವಾಯ ನಮಃ ಯಕಾರ ಬಸವಾಯ ನಮಃ ಓಂಕಾರ ಬಸವಾಯ ನಮಃ ೀಂಕಾರ ಬಸವಾಯ ನಮಃ ಸಂಗಮೇಶ್ವರ ಬಸವಾಯ ನಮಃ ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವಾಯ ನಮೋ ನಮಃ ಬಸವಾಯ ನಮೋ ನಮಃ ಬಸವಾಯ ನಮೋ ನಮಃ. ಸರ್ವರಿಗೂ ಶರಣು ಶರಣಾರ್ಥಿಗಳು. ಇಲ್ಲಿಯವರೆಗೆ ಬಸವಸ್ತುತಿಯ ನೆನಹನ್ನ ಮಾಡಿರ್ತಕ್ಕಂಥ ಅವರಿಗೆ ಭಕ್ತಿಯ ಶರಣು ಶರಣಾರ್ಥಿಗಳು. ಶರಣು ಶರಣಾರ್ಥಿಗಳಪ್ಪ. ಸರ್ವ ಬಸವ ಬಂಧುಗಳೇ, ಸ್ವಾನುಭವ ನೆಲೆಯ ಈ ಸದ್ಭಾವಗೋಷ್ಠಿಗೆ ತಮಗೆಲ್ಲರಿಗೂ ಸ್ವಾಗತ ಹಾಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ಇಂದು ವಿಶೇಷವಾದ ದಿನ. ಇಂದು ಡಾಕ್ಟರ್ ದಯಾನಂದ ನೂಲಿಯಪ್ಪರು ಶಿವಯೋಗದ ಮೇಲೆ ಪ್ರಾತ್ಯಕ್ಷತೆಯ ಒಂದು PPTಯ ಮೇಲೆ ತಮ್ಮ ಅನುಭವವನ್ನ ಇಂದು ಎಡೆ ಮಾಡಲಿದ್ದಾರೆ. ನಾವೆಲ್ಲರೂ ಕೂಡ ಅವ್ರ ಜೊತೆಗೆ ಒಡಗೂಡೋಣ. ಅಪ್ಪರೇ, ನೂಲಿಯಪ್ಪರೇ. ಅಪ್ಪರೇ ಶರಣಾರ್ಥಿ, ತಾವು ಶುರು ಮಾಡಿ. ಎಲ್ಲರಿಗೂ
ಶರಣಾರ್ಥಿಗಳು. ನಾನು ಇವತ್ತು ವಾರಕ್ಕೊಮ್ಮೆ ಅಥವಾ ಎರಡು ನನಗೆ ಯಾವಾಗ ಸಮಯ ಸಿಕ್ಕಾಗ ಶರಣರು ಹೇಳಿದಂತ ಶಿವಯೋಗದ ಬಗ್ಗೆ ತಮ್ಮ ಮುಂದೆ ವ್ಯಾಖ್ಯಾನ ಮಾಲಿಕೆಯೊಂದನ್ನ ಪ್ರಸ್ತುತಪಡಿಸುವವನಿದ್ದೇನೆ. ಇದು ನಾವೆಲ್ಲ ಭಾಗಿಯಾದಂತಹ ಮಲ್ಲೂರಿನ ಒಂದು ಕಾರ್ಯಾಗಾರದ ಒಂದು ಪ್ರಭಾವ ಅಂತ ಅಂದ್ಕೊಳ್ಬಹುದು. ನಮಗೆ ಇಷ್ಟಲಿಂಗ ಪೂಜೆಯ ಬಗ್ಗೆ ಅವರು ಹೇಳಿಕೊಟ್ಟರು. ಇಷ್ಟಲಿಂಗ ಪೂಜೆಯ ಹಿಂದಿನ ಒಂದು ಏನಿತ್ತು ಈ ಸೃಷ್ಟಿಯ ರಚನೆಯನ್ನಿ ಎಲ್ಲವನ್ನು ಅವರು ನಮಗೆ ಹೇಳಿಕೊಟ್ಟರು. ಹೀಗಾಗಿ ಮತ್ತೊಮ್ಮೆ ಆ ನೆನಪಿನೊಂದಿಗೆ ಶಿವಯೋಗ ಅಂದರೆ ಏನು, ಶರಣರು ನಮ್ಮ ಶಿವಯೋಗದ ಬಗ್ಗೆ ಏನು ಹೇಳಿದರು, ಅದನ್ನ ಯಾಕೆ ನಾವು ಒಂದ್ ಸ್ವಲ್ಪ ಸರಳವಾಗಿ ಸುಂದರವಾದ ಶಬ್ದಗಳಲ್ಲಿ ಹೇಳಬಾರದು, ಅರ್ಥ ಮಾಡಿಕೊಳ್ಳಲು ಪ್ರಯತ್ನ ಪಡಬಾರದು ಅಂತ ಒಂದೇ ಒಂದು ಸದಿಚ್ಛೆಯಿಂದ ನಾನು ನಿಮ್ಮೊಂದಿಗೆ ಬಂದಿದ್ದೇನೆ. ದಯವಿಟ್ಟು 1-2-3 ಸೂಚನೆಗಳನ್ನ ತಾವು ಗಮನಿಸಬೇಕು. ಒಂದು, ಈ ಶಿವಯೋಗದ ವ್ಯಾಖ್ಯಾನ ಮಾಲಿಕೆ ನಡೆದಾಗ ದಯವಿಟ್ಟು ಹಾಸಿಗೆ ಮೇಲೆ ಮಲಗಿ ಅಥವಾ ನಿಮ್ಮ ಲಕ್ಷ್ಯವನ್ನ ಬೇರೆ ಕಡೆ ಕೊಟ್ಟು ಈ ಮಾಲಿಕೆಯನ್ನ ಕೇಳಲಿಕ್ಕೆ ಹೋಗಬೇಡಿ. ಇದು 1ನೆಯ ಪ್ರಾರ್ಥನೆ. 2ನೆಯ ಪ್ರಾರ್ಥನೆ, ತಾವು ಸಹ ಎಷ್ಟೋ ಜನರು ಆ ಮಲ್ಲೂರಿನ ಕಾರ್ಯಾಗಾರದಲ್ಲಿ ಭಾಗವಹಿಸಿದ್ರಿ. ಹೀಗಾಗಿ ನಾನು ನಡುವೆ ಯಾರನ್ನಾದ್ರೂ ಕರೆದು ಕೆಲವೊಂದು ಮೂಲಭೂತವಾದ ಪ್ರಶ್ನೆಗಳನ್ನ ಕೇಳಬಹುದು. ಏಕೆಂದ್ರೆ ನನಗೆ ಅನೇಕ ಜನರು ಇಲ್ಲಿ ಪರಿಚಯವಾಗಿದ್ದಾರೆ ಈಗಾಗಲೇ. ನಾನು ವಚನವನ್ನು ಇಲ್ಲಿ ಪರದೆಯ ಮೇಲೆ ಬಂದಂತ ವಚನವನ್ನು ನಿಮಗೆ ನುಡಿಯಲು ಹೇಳಬಹುದು. ಕೆಲವೊಂದು ನಮ್ಮ ತತ್ವಗಳ ಮೂಲಭೂತ ಪ್ರಶ್ನೆಗಳನ್ನ ತಮಗೆ ಕೇಳಬಹುದು. ಇಲ್ಲವಾದಲ್ಲಿ ನಾವಿದ್ದೇ ಇದ್ದೀವಿ ಹೇಳಲಿಕ್ಕೆ. ಆದ್ರೆ ತಾವು ಸಹ ಇದರಲ್ಲಿ ಅತ್ಯಂತ ಆಸಕ್ತಿ ತೋರಿಸಿ ಭಾಗವಹಿಸಬೇಕು ಎಂಬ ಆಶಯ. 3ನೇಯದು, ಇದನ್ನ ತಾವು ಕೆಲವು ನೋಟ್ಸ್ ಸಹ ಮಾಡ್ಕೋಬೇಕು. ಏಕೆಂದ್ರೆ ಇದು ಸ್ವಲ್ಪ ಗಹನವಾದ ವಿಷಯ. ಅತ್ಯಂತ ನಿಧಾನವಾಗಿ ನಾನು ಹೋಗೋನಿದ್ದೀನಿ. ಏಕೆಂದ್ರೆ ಇದು ನಮ್ಮ ಒಂದು ಬೇಸಿಕ್ಸ್, ತಳಹದಿ, ಬುನಾದಿ. ಇದಿಲ್ಲದೆ ನಾನು ಶಿವಲಿಂಗ ಪೂಜೆಯನ್ನು ಮಾಡ್ಕೊಳ್ತೀನಿ, ಇಷ್ಟಲಿಂಗ ಪೂಜೆಯನ್ನು ಮಾಡ್ಕೊಳ್ತೀನಿ ಅನ್ನೋದಿಲ್ಲ. ಈಗಾಗಲೇ ತಾಯಿ ಭಾರತೀಯವರು, ಅಣ್ಣ ರುದ್ರಪ್ಪನವರು ನಮಗೆ ಸಾಕಷ್ಟು ಈ ವಿಷಯಗಳನ್ನ ಹೇಳಿದ್ದರಿಂದ ಅದನ್ನೆಲ್ಲ ಒಂದು ಕ್ರೋಢೀಕರಣ ಮಾಡಿಕೊಂಡು ಮನಸ್ಸಿನಲ್ಲಿ ಇಟ್ಟುಕೊಂಡು ಇಷ್ಟಲಿಂಗ ಪೂಜೆಗೆ ಸನ್ನದ್ಧರಾಗಿ ಶಿವನ ಅಂಶದಿಂದ ಬಂದಂತಹ ನಾವು ಮತ್ತೆ ಶಿವನಾಗಲು, ಮತ್ತೆ ಶಿವನೆಡೆಗೆ ಹೋಗಲು ಆಗುವಂತಹ ಒಂದು ಲಿಂಗಾಂಗ ಸಾಮರಸ್ಯದ ಒಂದು ಮೂಲ ಗುರಿಯೊಂದಿಗೆ ಈ ಶಿವಯೋಗದ ಪರಿಪಾಠವನ್ನು ನಾವು ಮುಂದುವರಿಸ್ತಾ ಇದ್ದೀವಿ. ಹೀಗಾಗಿ ಇವತ್ತು ಅತ್ಯಂತ ಒಂದು ಕೆಳಹಂತದ ಒಂದು ಶಿವಯೋಗದ ಪೂರ್ವಭಾವಿ ಒಂದು ಪಾಠವನ್ನ ಇವತ್ತು ನಾವು ನೋಡೋಣ. ಅದು ಏನಿದೆ ಅಂತ ದಯವಿಟ್ಟು ನಡುವೆ ಯಾರು ಅನ್ಮ್ಯೂಟ್ ಮಾಡ್ಕೋಬೇಡಿ. ಅದರಿಂದ ನಮಗೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಅಂತ ಹೇಳ್ತಾ ಇವತ್ತು ನಾವು ಶರಣರ ಶಿವಯೋಗ ಅನ್ನೋದ್ರ ಬಗ್ಗೆ ಮಾತಾಡೋರಿದ್ದೀವಿ. ಶರಣರ ಶಿವಯೋಗ, ಶರಣರ ಮತ್ತು ಶಿವಯೋಗ. ಶರಣರು ಅಂದ್ರೆ ಯಾರು, ಶಿವಯೋಗ ನಮಗೆ ಅದನ್ನು ನಾವು ಮುಂದೆ ಚರ್ಚಿಸಲಿದ್ದೇವೆ. ಆದರೆ ಈ ಶರಣರು ಯಾರು ಅನ್ನೋದನ್ನ ನಾವು ಮೊದಲು ಅರ್ಥ ಮಾಡಿಕೊಳ್ಳೋಣ. ಶರಣರೆಂದರೆ ಯಾರು? ಈ ಶರಣ ಪದವು ಸಕಲ ಜೀವಜಂತಗಳನ್ನ ಮತ್ತು ಸಮಸ್ತ ಸೃಷ್ಟಿ ಜಗತ್ತನ್ನೂ ನಿರ್ದೇಶಿಸುತ್ತದೆ. ಪರಶಿವನಲ್ಲಿ ಪ್ರಪ್ರಥಮದಲ್ಲಿ ಕಾಣಬಂದಂತಹ ಒಂದು ಅಸ್ಮಿತಾ ಸ್ಫುರಣೆಗೆ ಶರಣ ಎಂಬ ಹೆಸರಿದೆ. ಇದುವೇ ಸೃಷ್ಟಿಯ ಪ್ರಥಮ ತತ್ವವಾಗಿದೆ. ಆದ್ದರಿಂದ ಶರಣ ಪದವು ಸಮಸ್ತ. ನಿಮ್ದು ಸ್ಕ್ರೀನ್ ಶೇರ್ ಆಗಿಲ್ಲ ಪಿಪಿಟಿ. ಹಾ, ಒಂದ್ ನಿಮಿಷ. ಬಂತಾ? ಎಸ್, F5 ಹೊಡಿರಿ, ಫುಲ್ ಸ್ಕ್ರೀನ್ ಆಗುತ್ತೆ. ಬಂದಿದೆ ಅಂದ್ಕೊಂಡಿದೀನಿ ಅಲ್ವಾ? ಕಾಣಿಸ್ತಾ ಇದೆಯಾ? ಸರಿ. ನಾನು ಹೇಳ್ತಾ ಇದ್ದೆ, ಶರಣರೆಂದರೆ ಯಾರು ಅಂದಾಗ, ಶರಣರು ಪರಶಿವನಲ್ಲಿ ಪ್ರಪ್ರಥಮದಲ್ಲಿ ಕಾಣಬಂದಂತಹ ಅಸ್ಮಿತಾ ಸ್ಫುರಣೆ. ಅಂದ್ರೆ ಇನ್ಆಕ್ಟಿವ್ ಶಿವ, ಅವನು ಆಕ್ಟಿವ್ ಆದ ತಕ್ಷಣ ಅಸ್ಮಿತಾ ಸ್ಫುರಣೆ ಅಂದ್ರೆ ಅವನಲ್ಲಿ ಆಕ್ಟಿವ್ನೆಸ್, ಏನೋ ಒಂದು ನಾನು ಮಾಡಬೇಕು. ಅದು ಸೃಷ್ಟಿಯ ರಚನೆ ಇರಲಿ, ಸೃಷ್ಟಿಯ ಲಿಂಗ ಲೀಲೆ ಇರಲಿ, ಅವನ್ನೆಲ್ಲ ನಾನು ಮಾಡಬೇಕಂದಾಗ ಆ ಅಸ್ಮಿತಾ ಸ್ಫುರಣೆಗೆ ಶರಣ ಅಂತ ಕರೀತಾರೆ. ಆದ್ದರಿಂದ
ಶರಣ ಪದವು ಅತ್ಯಂತ ವಿಸ್ತಾರ ಸೂಚಕವಾಗಿದ್ದು ಸಮಸ್ತ ವಿಶ್ವದರ್ಶಕವಾಗಿದೆ ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು. ಏನೇನೂ ಇಲ್ಲದ ಪರಮ ಸತ್ಯದಿಂದ ಮೊಟ್ಟ ಮೊದಲು ಸ್ಫುರಿಸಿದುದು ಪರಶಿವ. ಆ ಪರಶಿವನಿಗೆ ಶರಣ ಅಂತ ಕರೀತಾರೆ. ಅದು ಇನ್ನೊಂದು ಹೆಸರು, ಶಿವನ ಇನ್ನೊಂದು ಹೆಸರು ಶರಣ. ಅದಕ್ಕೆಂದೇ ಶಿವಶರಣ ಶಿವಶರಣನು ಅಂತ ಕರಿತೀವಿ. ಆ ಶರಣ ಸ್ಫುರಣೆ ಭಕ್ತನಲ್ಲಿ ಕಾಣಬರೋದ್ರಿಂದ ಆ ಭಕ್ತನಿಗೆ ಶರಣ ಅಂತ ಕರೀತಾರೆ. ಒಟ್ಟಿನಲ್ಲಿ ಏನ್ ಹೇಳ್ಬೇಕಂದ್ರೆ, ಏನೂ ಇಲ್ಲದ ವಸ್ತುವಿನಿಂದ ಈ ಶರಣನು ಉದಯಿಸಿದ. ಅದಕ್ಕೆ ಒಂದು ಕಡೆ ವಚನಕಾರರು ಹೇಳ್ತಾರೆ ಏನಂದ್ರೆ, ಮಹಾತ್ಮರಾಗಬಹುದು, ಸಂತರಾಗಬಹುದು, ಸ್ವಾಮೀಜಿ ಆಗಬಹುದು, ಜಗದ್ಗುರು ಆಗಬಹುದು, ಎಲ್ಲ ಏನ್ ಬೇಕಾದ್ರೂ ಆಗಬಹುದು, ಆದ್ರೆ ಈ ಜಗದಲ್ಲಿ ಶರಣನಾಗಲು ಬಾರದು. ಹೀಗಾಗಿ ಶರಣ ಅನ್ನೋ ಒಂದು ಪದ, ಅದಕ್ಕೆ ಅತ್ಯಂತ ವಿಸ್ತಾರವಾದ ಅರ್ಥವಿದ್ದು, ನಾನು ಎಲ್ಲಿ ಬೇಕಂದಲೇ ಅದನ್ನ ಉಪಯೋಗಿಸ್ತೀನಿ, ನಾನು ಶರಣನಾಗಿದ್ದೇನೆ ಅನ್ನೋದು ತಪ್ಪಾಗುತ್ತೆ. ಇವತ್ತಿನ ಭಕ್ತ ಸ್ಥಳದಲ್ಲಿ ನಿಂತ ಎಲ್ಲಾ ವಚನಗಳು ಶರಣ ಅಂದ್ರೆ ಯಾರು ಅಂತ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಅವುಗಳಿಗೆ ಭಿನ್ನವಾಗಿ ಎಕ್ಕೆಕಾಯಿ ಅನ್ನಿ ಅನೇಕ ನಮ್ಮ ಉದಾಹರಣೆಗಳು ಉಪಮೆಗಳನ್ನು ನಮಗೆ ಅನ್ನ ದಿನಾಲು ಕೊಡ್ತಾ ಇದ್ದಾರೆ. ಏಕೆಂದ್ರೆ ಶರಣನು ಅಲ್ಲದವನು ಯಾರು ಅನ್ನೋದನ್ನ ನಮಗೆ ಅನ್ನ ಹೇಳ್ತಿದ್ದಾರೆ ಆ ವಚನಗಳಲ್ಲಿ. ಹೀಗಾಗಿ ಶರಣ ಅಂದ ತಕ್ಷಣ ನಮಗೆ ಅದರ ಅಮೋಘ ಅತ್ಯಂತ ವಿಸ್ತಾರವಾದ ಅರ್ಥ ನಮ್ಮ ಮನಸ್ಸಿನಲ್ಲೇ ಬರಬೇಕು. ಎಲ್ಲೆಲ್ಲಿಯೂ ನಾವು ಶರಣ ಶರಣ ಅಂತ ಆ ಪದವನ್ನು ಉಪಯೋಗಿಸಕೂಡದು. ಯಾರು ನಿಜವಾಗ್ಲೂ ಆ ಸಾಧನೆಯ ಪಥದಲ್ಲಿ ಇರ್ತಾರೋ ಅವರಿಗೆ ಈ ಶರಣ ಅಂತ ಒಂದು ಅಭಿಧಾನ ಚೆನ್ನಾಗಿ ಅನ್ವಯವಾಗುತ್ತದೆ ವಿನಃ ಎಲ್ಲರಿಗೂ ಶರಣ ಶರಣ ಅಂತೀವ ಅನ್ನೋಕ್ ಹೋಗ್ಬಾರ್ದು ಅನ್ನೋ ಒಂದು ಸಂದೇಶ. ಏಕೆಂದ್ರೆ ಸಾಧನಾ ಪಥದಲ್ಲಿ ಸಾಧಕನಾದವರಿಗೆ ಶರಣ ಅಂತ ಕರೀತಾರೆ ಅಂತ ಒಂದು ಸರಳ ಅರ್ಥವನ್ನ ನಾವಿಲ್ಲಿ ಇಟ್ಕೊಳ್ಬಹುದು. ಏನೇ ಶರಣ ಅನ್ನೋದಕ್ಕೆ ನಾನು ನೋಡಿದಾಗ, ವಚನ ಸಾಹಿತ್ಯದಲ್ಲಿ ನೋಡಿದಾಗ, ಹಡಪದ ಪನ್ನಗಡ ಪುಣ್ಯಶ್ರೀ ಲಿಂಗಮ್ಮ ಹೇಳ್ತಾರೆ, ಎಷ್ಟು ಚೆನ್ನಾಗಿದೆ ಈ ವಚನ ಅಂದ್ರೆ, ಯಾರಾದ್ರೂ ಇದನ್ನ ಸ್ಕ್ರೀನ್ ಇಟ್ಕೊಂಡಿದ್ದೀರಿ ನೋಡಿ, ಇದನ್ನ ಯಾರಾದ್ರೂ ತಾಯಿಯವರು, ಒಂದು ಮೊದಲ ಅವಕಾಶ, ಲೇಡೀಸ್ ಫಸ್ಟ್, ಯಾರಾದ್ರೂ ಈ ವಚನವನ್ನ ಓದ್ತೀರಾ? ಹೇಳ್ತೇನ್ರಪ್ಪ. ನಾನು ಓದ್ತೀನಿ. ಯಾರಾದ್ರೂ ಬಟ್ಟ ಬಯಲಲ್ಲಿ ಒಂದು ಶರದಿ ಹುಟ್ಟಿತ್ತು. ಆ ಶರದಿಯ ನಡುವೆ ಒಂದು ಕಮಲ ಹುಟ್ಟಿತ್ತು. ಆ ಕಮಲದ ನೆಲೆಯ ಕಾಣಲರಿಯದೆ ತೊಳಲಿ ಬೆಳಲಿ ಜಗದೊಳಗೆ ನಚ್ಚು ಮಚ್ಚಿಗೊಳಗಾಗಿ ಚುಚ್ಚಳ ಪೂಜೆಗೆ ಸಿಲ್ಕಿ ಕುಲಕ್ಕೆ ಛಲಕ್ಕೆ ಕೊಂದಾಡಿ ಭವಕ್ಕೆ ಗುರಿಯಾಗುವ ಮನುಜರ ಕಂಡು ನಾಚಿತೆನ್ನ ಮನವು. ಆ ಮನದ ಬೆಂಬಳಿಗೊಂಡು ಹೋದವರೆಲ್ಲ ಮರುಳಾಗಿ ಹೋದರು. ಇದ ನೋಡಿ ನಾನು ಬಟ್ಟ ಬಯಲಲ್ಲಿ ನಿಂದು ನೋಡಿದಡೆ ಶರದಿ ಬತ್ತಿತ್ತು, ಕಮಲ ಕಾಣ ಬಂದಿತ್ತು. ಆ ಕಮಲದ ವಿಕಾಸವಾಯಿತ್ತು, ಪರಿಮಳ ವಾಸನೆ ತೀಡಿತ್ತು. ಆ ವಾಸನೆ ವಿಡಿದು ಜಗದಾಸೆಯ ಹಿಂಗಿ ಮಾತು ಮಥನವ ಕೆಡಿಸಿ ಮಹಾಜ್ಯೋತಿಯ ಬೆಳಗಿನಲ್ಲಿ ಓಲಾಡುವ ಶರಣರ ಆಸೆ ರೋಷ ಪಾಶಕ್ಕೊಳಗಾದ ಈ ಜಗದ ಹೇಸಿಗಳೆತ್ತಬಲ್ಲರು. ಈ ಮಹಾಶರಣರ ನೆಲೆಯು ಅಪ್ಪಣ್ಣ ಪ್ರಿಯ ಚೆನ್ನಬಸವಣ್ಣ. ಹೇಳಿ ಅಕ್ಕ, ಸ್ವಲ್ಪ ಇದನ್ನ ಬಿಡಿಸಿ ಹೇಳಿ ಅಕ್ಕ, ನಿಮ್ಗೆ ಎಷ್ಟು ತಿಳಿಯುತ್ತೆ ಅಷ್ಟು ಹೇಳಿ. ಪರಿ ಪೂರ್ವ ಸಿದ್ಧತೆ ಬೇಕ್ರಿ. ಬಟ್ಟ ಬಯಲಲ್ಲಿ ಒಂದು ಶರದಿ ಹುಟ್ಟಿತ್ತು. ಬಟ್ಟ ಬಯಲಲ್ಲಿ ಒಂದು ಶರದಿ ಹುಟ್ಟಿತ್ತು ಅಂದ್ರೆ ಶರದಿ ಅಂದ್ರೆ ಸಾಗರ. ಸಾಗರ, ಹುನ್ರಿಪ್ಪ, ಮುಂದೆ ಆ ಶರದಿಯ ನಡುವೆ ಒಂದು ಕಮಲ ಹುಟ್ಟಿತ್ತು. ಮುಂದೆ ಆ ಕಮಲದ ನೆಲೆಯ ಕಾಣಲರಿಯದೆ ತೊಳಲಿ ಬಳಲಿ ಜಗದೊಳಗೆ ನಚ್ಚು ಮಚ್ಚಿಗೊಳಗಾಗಿ ಸುಚ್ಚಳ ಪೂಜೆಗೆ ಸಿಲ್ಕಿ ಕುಲಕ್ಕೆ ಛಲಕ್ಕೆ ಕೊಂದಾಡಿ ಭವಕ್ಕೆ ಗುರಿಯಾಗುವ ಮನುಜರ ಕಂಡು ನಾಚಿತೆನ್ನ ಮನವು. ಅಂದರೆ ಶರಣರು ಬರೋಕ್ಕಿಂತ ಮುಂಚೆ ಏನಿತ್ತು, ಒಂದು ಬಟ್ಟೆ ಬಯಲಲ್ಲಿ ಒಂದು ಸಮುದ್ರವಿತ್ತು. ಆ ಸಮುದ್ರದ ನರಿಯಲ್ಲಿ ಅದರಲ್ಲಿ ಕಮಲ ಹುಟ್ಟಿತ್ತು. ಆ ಕಮಲದ ನೆಲೆಯನ್ನ ನೋಡ್ಬೇಕಾಗಿತ್ತು, ಆದರೆ ಅದು ಸಾಧ್ಯವಾಗಲಿಲ್ಲ ಈ ಜಗದ ಮಾನವರಿಗೆ. ಹೀಗಾಗಿ ಅವರು ತೊಳಲಿದರು, ಬೆಳಲಿದರು, ಏನ್ ಮಾಡಿದ್ರು, ಜಗದೊಳಗೆ ನಚ್ಚು ಮಚ್ಚಿಗೊಳಗಾಗಿ ಅಂದ್ರೆ ಅದಕ್ಕಾಗಿ ಕಾಳಗ ಮಾಡಿದ್ರು, ಕದನ ಮಾಡಿದ್ರು. ಚುಚ್ಚಲ ಪೂಜೆಗೆ ಸಿಲ್ಕಿ ಅಂದ್ರೆ ಏನು, ಯಾವ್ದಾವ್ದು ಪೂಜೆಯನ್ನು ಅವ್ರು ಹೇಳಿದ್ರು, ಅದಕ್ಕೆಲ್ಲ ಅದು ಏನು ಒಲಿಲಿಲ್ಲ. ಅಷ್ಟು ಅಲ್ಲದೆ ಅನೇಕ ಕುಲಗಳು ಅಲ್ಲಿ ಬಂದು ಛಲದಿಂದ ನನ್ನ ಕುಲ ಮೇಲು ನಿನ್ನ ಕುಲ ಮೇಲು ಅಂತ ಹೇಳಿ ಬಡದಾಡಿದರು. ಅವಕ್ಕೆ ಗುರಿಯಾಗುವ ಮನುಜರ ಕಂಡು ನಾಚಿತೆನ್ನ.
ನನಗೆ ಅದನ್ನು ನೋಡಿಗೆ ಹೇಸಿಕೆಯಾಯಿತು ಅಂತ ತಾಯಿ ಆಯ್ತು. ಹೇಳಿ ಮುಂದೆ ಏನ್ ಹೇಳ್ತಿದ್ದಾರೆ ಓದಿ. ಆ ಮಣದ ಬೆಂಬಳಿಗೊಂಡು ಹೋದವರೆಲ್ಲ ಮರುಳಾಗಿ ಹೋದರು. ಅದನ್ನೇ ಮುಂದೆ ಓದಿ. ಬೆನ್ನತ್ತಿ ಹೋದವರೆಲ್ಲ ಮರುಳಾಗಿ ಹೋದರು. ಇದ ನೋಡಿ ಹುಚ್ಚಾದರು ಅಂತ. ಹುಚ್ಚಾದ್ರು. ಇದ ನೋಡಿ ನಾನು ಬಟ್ಟ ಬಯಲಲ್ಲಿ ನಿಂದು ನೋಡಿದೆನು. ಶರದಿ ಬತ್ತಿತ್ತು, ಕಮಲ ಕಾಣ ಬಂದಿತ್ತು. ಆ ಕಮಲ ವಿಕಾಸವಾಯಿತ್ತು, ಪರಿಮಳವೆಂಬ ವಾಸನೆ ತೀಡಿತ್ತು. ಆ ವಾಸನೆ ವಿಡಿದು ಜಗದಾಸೆ ಹಿಂಗಿ ಮಾತು ಮಥನವ ಕೆಡಿಸಿ ಮಹಾಜ್ಯೋತಿಯ ಬೆಳಗಿನಲ್ಲಿ ಓಲಾಡುವ ಶರಣರ ಸ್ಥಿತಿಯನ್ನ ಈ ಆಶೆ ರೋಷ ಪಾಶಕ್ಕೊಳಗಾದ ಈ ಜಗದ ಹೇಸಿಗಳೆತ್ತಬಲ್ಲರು. ಆ ಮಹಾಶರಣರ ನೆಲೆಯ ಅಪ್ಪಣ್ಣ ಪ್ರಿಯ ಚೆನ್ನಬಸವಣ್ಣ. ಹೀಗಾಗಿ ನಾವು ಮಹಾಶರಣರ ನೆಲೆಯ ಹೇಗೆ ಅರಿಯಬಲ್ಲೆವು? ಏಕೆಂದ್ರೆ ತಾಯಿ ಇಲ್ಲಿ ಏನ್ ಹೇಳಿದ್ರು, ಆ ಕಮಲ ಸಮುದ್ರದಲ್ಲಿ ಆ ಶರದಿ ಎಲ್ಲ ಹೋಯಿತು, ಸಾಗರವೆಲ್ಲ ಬತ್ತಿ ಬಿಟ್ಟಿತು, ಆದ್ರೆ ಕಮಲ ಅಲ್ಲೇ ಇತ್ತು. ಅದೇ ಕಮಲ ವಿಕಾಸವಾಯಿತು, ಅಲ್ಲೊಂದು ಪರಿಮಳವಿತ್ತು. ಆ ವಾಸನೆ ಬಿಡಿದು ಜಗದಾಸೆಯ ಹಿಂಗಿ ಅಂದ್ರೆ ಏನು, ಈ ಜಗದಲ್ಲಿ ಏನು ವಿಕಾರ ಭಾವನೆಗಳಿದಾವಲ್ಲ ಅವೆಲ್ಲವನ್ನು ಹಿಂಗಿ ಮಾತು ಮಥನವ ಕೆಡಿಸಿ, ಅಂದ್ರೆ ಸುಮ್ಮನೆ ವಿಚಾರ ಮಂಥನ ಮಾಡ್ತಾರೆ ನೋಡಿ, ದೇವರಲ್ಲಿದ್ದಾನೆ, ದೇವರೆಲ್ಲಿಂದ ಬಂದನು, ಇಂತಹ ಎಲ್ಲಾ ಮಾತು ಮಥನವ ಕೆಡಿಸಿ ಮಹಾಜ್ಯೋತಿಯ ಬೆಳಗಿನಲ್ಲಿ ಓಲಾಡುವ ಶರಣರ ಇವರು. ಮಹಾಜ್ಯೋತಿಯ ಬೆಳಗಿನಲ್ಲಿ ಓಲಾಡುವವರು ಅಂದ್ರೆ ಓಡಾಡುವವರು ಯಾರು? ಶರಣರು. ಅವರು ಆಶೆ ರೋಷ ಪಾಶಕ್ಕೊಳಗಾದ ಈ ನಾವೇನಿದೀವಲ್ಲ ನಾವು, ಆಶೆ ರೋಷ ಪಾಶಕ್ಕೆ ಒಳಗಾದ ಜನ ನಾವು, ಈ ಜಗದ ಹೇಸಿಗಳು ನಾವು. ಅಂತವರು ನಾವು ಈ ಮಹಾಶರಣರ ನೆಲೆಯನ್ನ ಹೇಗೆ ಬಲ್ಲೆವು ಅನ್ನೋದನ್ನ ಯಾರು ಹೇಳ್ತಿದ್ದಾರೆ ನೋಡಿ, ಪುಣ್ಯ ಸ್ತ್ರೀಲಿಂಗಮ್ಮ. ಅಂದರೆ ಶರಣರ ನೆಲೆಯನ್ನ ಅರಿಯೋದು ಅಷ್ಟೊಂದು ಸುಲಭವಾಗಿದೆಯೇ, ಸರಳವಾಗಿದೆಯೇ, ನೀವೇ ನೋಡ್ಕೊಳ್ಬೇಕು. ಹೀಗಾಗಿ ತಾಯಿಯವರು ಹೇಳಿದ ಈ ಮಹಾಶರಣರ ನೆಲೆಯು ಈ ಜಗದ ಹೇಸಿಗಳಿಗೆ ಅದು ಕಾಣಲು ಬಾರದು, ಅರ್ಥವಾಗಲಾರದು. ಅದಕ್ಕೆಂದೇ ಇವತ್ತೇನಾಗ್ತಾ ಇದೆ ಅಂದ್ರೆ, ಲಿಂಗಧಾರಿಗಳು ಲಿಂಗವನ್ನು ಧರಿಸದೆ ಲಿಂಗ ಪೂಜೆಯಲ್ಲಿ ತೊಡಗದಿರುವವರಿಗೆ ಅವರಿಗೆ ಇದು ಏನು ಅರ್ಥವಾಗದು. ಏಕೆಂದ್ರೆ ಅವರೆಲ್ಲ ಇನ್ನೂ ಆಶೆ ರೋಷ ಪಾಶಕ್ಕೊಳಗಾದ ಜಗದ ಹೇಸಿಗಳಾಗಿದ್ದಾರೆ. ಈಗ ನಮ್ಮ ಮುಂದೆ ಆಯ್ಕೆ ಏನು? ಆಶೆ ರೋಷಿ ಪಾಶಕ್ಕೊಳಗಾಗಿ ಜಗದ ಹೇಸಿಗಳೆನಿಸಿಕೊಳ್ಳಬೇಕೋ ಅಥವಾ ಮಹಾಜ್ಯೋತಿಯ ಬೆಳಗಿನಲ್ಲಿ ಓಲಾಡುವ ಅಂತಹ ಶರಣರಾಗಬೇಕೋ ಅನ್ನೋ ಒಂದು ನಿರ್ಣಯ ನಾವು ಇವತ್ತುಗೊಳ್ಬೇಕು. ಏನಂತೀರಿ? ಏನಾಗ್ಬೇಕು ನಾವೀಗ ಹೇಳಿ? ಶರಣರ ಪಥದಲ್ಲಿ ನಡೆಯುವ ಇಚ್ಛೆ ಉಂಟಾಗಿ ಅದನ್ನು ಸಾಧಿಸಲಿಕ್ಕೆ ಪ್ರಯತ್ನ ಪಡಬೇಕು. ಹೀಗಾಗಿ ಸ್ವಾನುಭವದ ನೆಲೆಯಲ್ಲಿ ನಿಂತುಕೊಂಡು ನಮ್ಮ ಕಾರ್ಯಾಗಾರದಲ್ಲಿ ಪಾಲ್ಗೊಂಡು ಆದಷ್ಟು ಮಟ್ಟಿಗೆ ಎಷ್ಟು ಅರ್ಥವಾಗುತ್ತದೆ ಅಷ್ಟು ಅರ್ಥ ಮಾಡಿಕೊಂಡು ಆಸೆ ರೋಷ ಪಾಶಕ್ಕೊಳಗಾದ ಈ ಜಗದ ಹೇಸಿಗಳನ್ನಿಸೋದನ್ನು ಬಿಟ್ಟು ನಾವೆಲ್ಲ ಮಹಾಶರಣರಾಗಬೇಕು. ಅದರ ನೆಲೆಯನ್ನ ಹೇಗೆ ಕಂಡುಕೊಳ್ಳಬೇಕು ಅನ್ನೋದೇ ಈ ಶರಣರ ಶಿವಯೋಗದ ಒಂದು ವ್ಯಾಖ್ಯಾನ ಮಾಲಿಕೆಯ ಉದ್ದೇಶವಾಗಿದೆ. ಬಂಧುಗಳೇ, ಮುಂದೆ ಹೋಗೋಣ. ಇದನ್ನ ಯಾರಾದ್ರೂ ಬೇರೆಯವರು ಓದ್ರಿ? ಬೇರೆ ಯಾರಾದ್ರೂ ಓದಿ ದಯವಿಟ್ಟು. ಮೈಕ್ ಆನ್ ಮಾಡ್ಕೊಂಡು ಓದಿ. ಹೆಸರು ಹೇಳಿ ಓದಿ ಬೇಗ ಬೇಗ, ಟೈಮ್ ವೇಸ್ಟ್ ಮಾಡ್ಬೇಡಿ. ಶುರು ಮಾಡ್ಬೋದು ಅನ್ನೋರೆ? ಮಾಡಿ ಅಣ್ಣ, ಮಾಡಿ. ಇನ್ನೊಬ್ರು ಹೇಳ್ತಾ ಇದಾರೆ ನಗರದಲ್ಲಿ. ಓದಿ ಯಾರಾದ್ರೂ ಓದಿ. ಸಮೀಂದ್ರಿಯಗಳ ಐದರ ತಿರುಳನ್ನು ಉರುಹಿ ಓದ್ಲಿ ಬಿಡಿ ಅಕ್ಕವರು. ಅಕ್ಕವ್ರೆ ಓದಿ. ಕರ್ಮೇಂದ್ರಿಯಂಗಳೇ ದರ ತಿರುಳನುರುವಿ, ಸ್ವಲ್ಪ ಮೈಕ್ ನಿಮ್ಮ ಮುಖದ ಹತ್ರ ಇಟ್ಕೊಳ್ಳಿ, ಜೋರಾಗಿ ಓದಿ. ತನ್ನ ನರಿಯ ಬಲ್ಲಾತನೇ ಶರಣ, ವಿಷಯಂಗಳಿದರ ತಿರುಳನುರುಹಿ, ತನ್ನ ನರಿಯ ಬಲ್ಲಾತನೇ ಶರಣ. ಜ್ಞಾನೇಂದ್ರಿಯಗಳೇ ದರ ತಿರುಳನುರುವಿ, ತನ್ನ ನರಿಯ ಬಲ್ಲಾತನೇ ಶರಣ. ವಾಯು ಪಂಚಕಗಳು ತಿರುಳನುರುವಿ, ತನ್ನ ನರಿಯ ಬಲ್ಲಾತನೇ ಶರಣ. ಕರ್ಣ ನಾಲ್ಕೊಂದರ ತಿರುಳ ನುರುವಿ, ತನ್ನ ನರಿಯ ಬಲ್ಲಾತನೇ ಶರಣ. ಇಂತಲ್ಲದೆ ಇವರ ತಿರುಳಿನೂಳು ಮರುಳುಗೊಂಡರಳು ಮಾನವರು, ತಾವು ಶರಣರೆಂದು ನುಡಿದು ನಡೆಯುವ ಸಡಗರವ ಕಂಡು ನಾಚಿತ್ಯನ ಮನವು. ಗುರು ನಿರಂಜನ ಚೆನ್ನಬಸವ ಲಿಂಗದಲ್ಲಿ. ಯಾರ್ದಮ್ಮ ಇದು ವಚನ? ಈ ವಚನ
ಗುರು ದೇಶಿಕೇಂದ್ರ ಸಂಗನ ಬಸವಣ್ಣ. ದೇಶಿಕ ಸಂಗನ ಸಂಗನ ಬಸವಯ್ಯ. ಬಸವಯ್ಯ. ಸಂಗನ ಹಾ, ಬಸವ ಈಗ ನಾನು ಒಂದೊಂದೇ ಪ್ರಶ್ನೆ ಕೇಳ್ತೀನಿ, ಒಬ್ರು ಯಾರಾದ್ರೂ ಮೈಕ್ ಆನ್ ಮಾಡ್ಕೊಂಡು ಹೇಳಿ. ಇದೆಲ್ಲ ನಿಮ್ಗಾಗಿ ಈಗಾಗಲೇ ನಾವು ತಾಯಿಯವರು ರುದ್ರಪ್ಪನ ಎಲ್ಲರೂ ಹೇಳಿದ್ದಾರೆ. ನಾನು ಒಂದೊಂದೇ ಪ್ರಶ್ನೆಗಳನ್ನ ಕೇಳ್ತೀನಿ, ದಯವಿಟ್ಟು ಉತ್ತರಗಳನ್ನ ಹೇಳಬೇಕು. ಕರ್ಮೇಂದ್ರಿಯಂಗಳ ಐದರು ಅಂದ್ರಲ್ಲ, ಆ ಕರ್ಮೇಂದ್ರಿಯಗಳ ಐದು ಯಾವುವು? ಪಾಣಿ, ಪಾದ, ಗುದ, ಏಟು ಸರಿಯಾಗಿ ಹೇಳಿ, ಸರಿಯಾಗಿ ಹೇಳ್ರಿ. ಹೇಳಿ. ಬಾಯಿಗೆ ಬಂದಿದ್ದು ಹೇಳಿ. ಬುಧ, ಗುಹ್ಯ, ಯಾವ- ಪಾಣಿ, ಪಾದ, ವಾಕ್. ಪಾದ ಪಾಣಿ ವಾಕ್. ಹಾ, ಒಂದೊಂದೇ ಹಾಗೆ ಹೇಳಿ. ಫಸ್ಟ್ ಏನು? ಗುದ. ಗುದ, Hello? ಗುಹ್ಯ, ಹಾ. ಪಾದ ಪಾಣಿ ವಾಕ್. ಏನ್ ಹಾಗಾದ್ರೆ? ಗುದ ಅಂದ್ರೆ ಗುದದ್ವಾರ ಗೊತ್ತಿದೆ, ಗುಹ್ಯ ಅಂದ್ರೆ ಜನನೇಂದ್ರಿಯ ಆಯ್ತು. ಮುಂದೆ ಪಾದ ಅಂದ್ರೆ ಪಾದ, ಕಾಲಿನ ಪಾದ ಪಾದ. ಅಂದ್ರೆ ಪಾದ. ಮುಂದೆ ಪಾಣಿ ಅಂದ್ರೆ ಹಸ್ತ. ಹಸ್ತ. ಮತ್ತೆ ವಾಕ್ ಆಯ್ತಾ ಅಂದ್ರೆ ಇದು? ಮಾತು. ಹಾ, ಮಾತು. ವಾಕ್ ಅಂದ್ರೆ ಮಾತು. ಸೊ ಕರ್ಮೇಂದ್ರಿಯ ಇದರ ತಿರುಳನುರುಹಿ ತನ್ನರಿಯಬಲ್ಲಾತನೇ ಶರಣ. ಈಗ ನಾನು ನಿಮಗೆ ಪ್ರಶ್ನೆ ಕೇಳಿದೆ, ಅದರ ಉತ್ತರ ತಾವು ಹೇಳಿದ್ರಿ, ಅಂದ್ರೆ ಸಾರ, ಅದರ ಅರ್ಥವನ್ನ ತಾವು ಹೇಳಿದ್ರಲ್ಲ, ಅದರೊಂದಿಗೆ ತನ್ನನರಿಯಬಲ್ಲಾತನೇ ಶರಣ ಅಂದ್ರೆ ಕರ್ಮೇಂದ್ರಿಯಗಳಿದರ ನಿಜವಾದ ಅರ್ಥ ಏನು ಅನ್ನೋದನ್ನ ಅರ್ಥ ಮಾಡಿಕೊಂಡು ತನ್ನನರಿಯಬಲ್ಲಾತನೇ ಶರಣ ಆತು. ವಿಷಯಗಳ ಇದರ ತಿರುಳನರುಹಿ ತನ್ನರಿಯಬಲ್ಲಾತನೇ ಶರಣ. ಯಾವುವು ವಿಷಯಗಳ ಇದು? ಯಾರು ಹೇಳ್ತೀರಿ ಹೇಳಿ? ಗಂಧ, ರಸ, ರೂಪ, ಸ್ಪರ್ಶ ಶಬ್ದ. ಹಾ, ಎಷ್ಟು ಬೇಗ ಬೇಗ ಹೇಳ್ತಿದ್ರಿ ನೋಡಿ. ಹೇಳಿ ಇನ್ನೊಮ್ಮೆ, ಎಲ್ಲರಿಗೂ ತಿಳಿಯೋ ಹಾಗೆ. ಗಂಧ, ರಸ, ರೂಪ, ಸ್ಪರ್ಶ ಶಬ್ದ. ವೆರಿ ಗುಡ್. ಮುಂದೆ ಜ್ಞಾನೇಂದ್ರಿಯಗಳ ಇದರ ತಿರುಳನರುಹಿ ತನ್ನರಿಯಬಲ್ಲಾತನೇ ಶರಣ. ಜ್ಞಾನೇಂದ್ರಿಯಗಳ ಯಾರು ಹೇಳಿ? ನಾಸಿಕ, ಜಿವೆ, ಘ್ರಾಣ, ನೇತ್ರ. ಜಿಹ್ವೆ, ನೇತ್ರ, ತ್ವಕ್ಕು, ಶ್ರೋತ್ರ. ಓಕೆ. ವಾಯು ಪಂಚಕಂಗಳ ತಿರುಳನರುಹಿ ತನ್ನರಿಯಬಲ್ಲಾತನೇ ಶರಣ. ಯಾವ ಐದು ವಾಯುಗಳು? ಪ್ರಾಣ, ಅಪಾನ, ವ್ಯಾನ, ಸಮಾನ, ಉದಾನ, ಸಮಾನ. ಉದಾನ, ಸಮಾನ. ಎಲ್ಲಿರುತ್ತವೆ ಅವು ಐದು ಪ್ರಾಣಗಳು, ಐದು ವಾಯುಗಳು? ಒಂದನೇದು ಯಾವುದು? ಪ್ರಾಣ. ಎಲ್ಲಿರುತ್ತೆ ಅದು? ನಾಸಿಕದಲ್ಲಿ ಪ್ರಾಣ. ಹಾ, ಮುಂದೆ ನೆಕ್ಸ್ಟ್. ಮತ್ತು ಅಪಾನದಲ್ಲಿ ಗುರುಲಿಂಗ. ಹೇಳ್ತಾ ಹೋಗಿ ಹಾಗೆ. ವ್ಯಾನ, ವ್ಯಾನ ವಾಯು ಮಣಿಪುರಕದಲ್ಲಿ ಎಲ್ಲಿರುತ್ತೆ? ವ್ಯಾನ, ಅನಾಹತದಲ್ಲಿ ಉದಾನ ಮತ್ತು ಸಮಾನದಲ್ಲಿ ವಿಶುದ್ಧಿದಲ್ಲಿ ಸಮಾನ. ಅಲ್ಲ, ಚಕ್ರಗಳು ಹೇಳ್ಬೇಡಿ. ಈ ವಾಯುಗಳು ಎಲ್ಲಿರುತ್ತವೆ, ಅವರ ಅರ್ಥ ಏನು? ಪಂಚವಾಯುಗಳ ಅರ್ಥ. ನಾಸಿಕದಲ್ಲಿ ಪ್ರಾಣವಾಯು, ನಾಸಿಕದಿಂದ ಗುದದವರೆಗೆ ಒಂದೇ ಸೂತ್ರ. ಮತ್ತು ಅಪಾನವಾಯು ಗುಹೆಯಲ್ಲಿ ಮತ್ತು ವ್ಯಾನ ಅದು ನಾಭಿಯಲ್ಲಿ, ವ್ಯಾನ ನಾಭಿಯಲ್ಲಿ. ಮತ್ತು ಸ್ಪರ್ಶ ಚಕ್ರ ಹೇಳ್ಬೇಡಿ, ಉದಾನವಾಯು ಜಂಗಮ, ಉದಾನವಾಯು ಅದು. ಇದನ್ನೆಲ್ಲ ಈಗಾಗಲೇ ತಮಗೆ ಹೇಳಿ ಆಗಿದೆ, ಕ್ಲಾಸ್ ತಗೊಂಡಿದೀವಿ. ನಾಳೆ ಹೇಳ್ತೀರಾ ಅದ್ರ ಬಗ್ಗೆ ವಿವರವಾಗಿ? ಆಯ್ತು. ಆಯ್ತು. ಮುಂದೆ ಕರಣ ನಾಲ್ಕೊಂದರ ನಾಲ್ಕು ಕರ್ಣಗಳು ಅಥವಾ ಪಂಚಕರ್ಣಗಳನ್ನು ಅಂತ ಬರುತ್ತೆ. ಇಲ್ಲಿ ಕರ್ಣ 4 ಅಂತಿದ್ದಾರೆ. ಯಾವಿರಬಹುದು? ಚಿತ್ತ, ಬುದ್ಧಿ, ಅಹಂಕಾರ, ಮನ, ಜ್ಞಾನ. ಏನೇನು ಇನ್ನೊಮ್ಮೆ ಹೇಳಿ? ಚಿತ್ತ, ಬುದ್ಧಿ, ಅಹಂಕಾರ, ಮನ, ಜ್ಞಾನ. ಕರಣ 4 ತಿರುಳನರುಹಿ ತನ್ನರಿಯಬಲ್ಲಾತನೇ ಶರಣ. ಇಂತಲ್ಲದೆ ಇವರ ತಿರುಳಿನೊಳು ಮರಳುಗೊಂಡರಳುವ ಮಾನವರು ತಾವು ಶರಣರೆಂದು ನುಡಿದು ನಡೆವ ಸಡಗರವ ಕಂಡು ನಾಚಿತ್ತೆನ್ನ ಮನವು. ಅದಕ್ಕೆ ನಾನು ಪ್ರಾರಂಭದಲ್ಲಿ ಹೇಳಿದೆ, ಎಲ್ಲರಿಗೂ ಶರಣ 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 ಅನ್ನೋಕ್ ಬರೋಲ್ಲ. ಕರ್ಮೇಂದ್ರಿಯಗಳಿದೆ ಯಾವುವು, ವಿಷಯಗಳಿದವು ಯಾವುವು, ಜ್ಞಾನೇಂದ್ರಿಯಗಳು ಯಾವುವು, ವಾಯುಗಳು ಯಾವುವು, ಪಂಚಕರ್ಣಗಳು ಯಾವುವು, ಎಲ್ಲವನ್ನು ಅರ್ಥಕೊಂಡವರಿಗೆ, ಅದನ್ನು ತನ್ನ ದೇಹದಲ್ಲಿ ಎಲ್ಲಿವೆ ಅನ್ನೋದನ್ನ ಅರ್ಥಕೊಂಡವರಿಗೆ, ಈ ತತ್ವಗಳನ್ನು ಅರ್ಥಕೊಂಡವರು ಮಾತ್ರ ಶರಣರು. ಅದು ಬಿಟ್ಟು ಆ ತಿರುಳಿನಳು ಮರುಳುಗೊಂಡ ಅರಳುವ ಮಾನವರು ತಾವು ಶರಣರೆಂದು ನುಡಿದು ನಡೆವ ಸಡಗರವ ಕಂಡು ನಾಚಿತ್ತೆನ್ನ ಮನವು. ಅಂದ್ರೆ ಯಾರಿಗೆ ಇದು ಗೊತ್ತಿಲ್ವೋ ಈ ತತ್ವಗಳು, ಅಂಥವರಿಗೆ ನಾನು ಶರಣ ಅನ್ನೋಕ್ ಬರೋಲ್ಲ ಅಂತ ದೇಶಿಕೇಂದ್ರ ಸಂಗನ ಬಸವಯ್ಯನವರು ಹೇಳ್ತಾ ಇದ್ದಾರೆ. ಹಾಗೇನೆ ಅಲ್ಲಂ ಪ್ರಭುದೇವರು ಒಂದ್ ಹೇಳ್ತಾ ಇದ್ದಾರೆ. ಯಾರು ಹೇಳ್ತೀರಿ ಹೇಳಿ ಇದನ್ನ? ಅಲ್ಲಂ ಪ್ರಭುದೇವರ ವಚನ ಒಬ್ರು ಹೇಳಿ. ಅಲ್ಲಂ ಪ್ರಭುನ ವಚನ. ನಾನಿ ಎಂಬ ಭೇದ ಅಂದೂ ಇಲ್ಲ ಇಂದೂ ಇಲ್ಲ. ಸಾಲೋಕ್ಯನೆಲ್ಲ ಸಾಮೀಪ್ಯನೆಲ್ಲ ಶರಣ.
ಸಾರೂಪ್ಯನಲ್ಲ, ಸಾಯುಜ್ಯನಲ್ಲ ಶರಣ. ಹ್ಮ್ ಕಾಯನಲ್ಲ, ಅಕಾಯನಲ್ಲ, ಗುಹೇಶ್ವರ ಲಿಂಗ ತಾನೇ ತಾನಾಗಿ ತಾನೇ ಆಗಿ. ಇವೇನಿವು 4 ಪದವಿಗಳು? ಸಾಲೋಕ್ಯ ಅಂದ್ರೆ ಏನು, ಸಾಮೀಪ್ಯ ಅಂದ್ರೆ ಏನು, ಸಾರೂಪ್ಯ ಅಂದ್ರೆ ಏನು, ಸಾಯುಜ್ಯ ಅಂದ್ರೆ ಏನು? ಮೋಕ್ಷಗಳು ಅವರು ಮೋಕ್ಷಗಳಲ್ಲ. ಸಾಲೋಕ್ಯ ಅಂದ್ರೆ ಏನು, ಸಾಮೀಪ್ಯ ಅಂದ್ರೆ ಏನು? ಸಾಲೋಕ್ಯ ಅಂದ್ರೆ ಶಿವನ ಅವನ ಲೋಕದಲ್ಲಿರೋದು, ಸಾಮೀಪ್ಯ ಅಂದ್ರೆ ಶಿವನ ಸಮೀಪ ಇರುವುದು, ಸಾರೂಪ್ಯ ಅಂದ್ರೆ ಶಿವನ ರೂಪವನ್ನೇ ಧರಿಸೋದು, ಸಾಯುಜ್ಯ ಅಂದ್ರೆ ಅವನಲ್ಲಿಯೇ ಐಕ್ಯವಾಗುವುದು. ಇವೆಲ್ಲ ಪದವಿಗಳು. ಆದರೆ ಇವು ಯಾವ ನಮ್ಮ ರುದ್ರಪ್ಪನವರು ಮೇಲಿಂದ ಮೇಲೆ ಹೇಳ್ತಾ ಇದ್ದಾರೆ, ಇವ್ಯಾವೂ ಪದವಿಗಳನ್ನು ಬರೆಸಿದವರು ಅಥವಾ ಬಯಸಿದವರು ನಮ್ಮ ಶರಣರಲ್ಲ. ಹೀಗಾಗಿ ಶರಣ ಅನ್ನುವಾಗ ಎಚ್ಚರ ವಹಿಸಬೇಕು. ಯಾವುದೇ ಶಿವನ ಪದವಿಯನ್ನು ಅವರು ಬಯಸಿದವರಲ್ಲ. ಅದು ಅಲ್ಲದೆ ನಾ ನೀ ಅಂದ್ರೆ ಅಲ್ಲಿ ಯಾವ ಅಹಂಭಾವವೂ ಇಲ್ಲ. ನಾವು ಮಾತಾಡುವಾಗೆಲ್ಲ ಇದು ನನ್ನಿಂದಾಯ್ತು, ನಿನ್ನಿಂದಾಯ್ತು, ನೀ ಮಾಡಿಲ್ಲ ನಾನ್ ಮಾಡಿದ್ದೀನಿ ಅನ್ನೋ ಎಂಬ ಯಾವ ಭೇದವೂ ಅವರಲ್ಲಿ ಇರೋದಿಲ್ಲ. ಅಂದೂ ಇಲ್ಲ, ಅಂದ್ರೆ 12ನೇ ಶತಮಾನದಲ್ಲಿಯೂ ಇಲ್ಲ, ಎಂದೂ ಇಲ್ಲ, ಅಂದ್ರೆ 21ನೇ ಶತಮಾನದವರೆಗೂ ಇಲ್ಲ. ಮತ್ತು ಆ ಶರಣನಿಗೆ ಅವನ ಅಹಂಭಾವವೆಲ್ಲ ನಶಿಸಿ ಹೋಗಿದ್ದರಿಂದ ಅವನ ಕಾಯನಲ್ಲ, ಅಕಾಯನೂ ಅಲ್ಲ. ಅಂದ್ರೆ ದೇಹಂಭಾವವೂ ಅಲ್ಲಿ ನಿಶೂನ್ಯವಾಗಿರುತ್ತದೆ. ಹೀಗಾಗಿ ಯಾರು ಶರಣ ಅಂದ್ರೆ ನಾ ನೀ ಎಂಬ ಭೇದ ಅಂದೂ ಇಲ್ಲ, ಇಂದೂ ಇಲ್ಲ. ಅವನಿಗೆ ಯಾವ ಪದವಿಯ ಬಯಕೆಯೂ ಇಲ್ಲ. ಇವು ಬೇರೆ ಆದರೆ ಬೇರೆ ಧರ್ಮದಲ್ಲಿ ಇವೆಲ್ಲಾ ಪದವಿಗಳನ್ನು ಪಡೆದುಕೊಳ್ಳಲು ಅವರು ಬಯಸ್ತಾರೆ. ನಮ್ಮ ಶರಣರು ಯಾವ ಇವೇನು ಬರ್ತಾ ಇದೇವಲ್ಲ, ಸಾಲುಕ್ಯ, ಸಾಮೀಪ್ಯ, ಸಾರೂಪ್ಯ, ಸಾಯುಜ್ಯ, ಇಂತಹ ಪದವಿಗಳಿಗೆ ಆಶೆ ಮಾಡಿದರಲ್ಲ. ಏಕೆಂದರೆ ಅವರಿಗೆ ಕಾಯವಿಲ್ಲ, ಹಾಗೇನೆ ಅಕಾಯರೂ ಅಲ್ಲ. ಏಕೆಂದ್ರೆ ಅವ್ರು ಯಾರು? ಅವರು ಗುಹೇಶ್ವರ ಲಿಂಗನ ಸ್ವರೂಪಿಯಾಗಿದ್ದಾರೆ, ತಾನೇಯಾಗಿ ಅಂತ ಹೇಳ್ತಿದ್ದಾರೆ ಅಲ್ಲಂ ಪ್ರಭುದೇವರು. ಆದ್ದರಿಂದ ಶರಣರು ಎಷ್ಟು ಉನ್ನತ ಸ್ಥಿತಿಯಲ್ಲಿದ್ದಾರೆ ತಾವು ನೋಡಬೇಕು. ಈಗ ಆದಯ್ಯನವರ ವಚನವನ್ನ ತಾವು ಯಾರಾದ್ರೂ ಹೇಳಿ ದಯವಿಟ್ಟು. ಹೇಳ್ಬೋದು ಅಣ್ಣವ್ರೆ? ಹೇಳಿ ಅಣ್ಣ. ಅಣ್ಣ ಹೇಳಿ ನಂಜಪ್ಪಣ್ಣ. ಆದಯ್ಯ ಮಹಾಶರಣರು ಇಲ್ಲಿ ಹೇಳುತ್ತಾ ಇದ್ದಾರೆ ಹೀಗೆ: ಮುತ್ತು ನೀರೊಳಗೆ ಹುಟ್ಟಿ ಮರಳಿ ನೀರಾಗದಂತೆ, ತಿಳಿಯ ಕಾಸಿದ ತುಪ್ಪ ಕ್ಷೀರವಾಗದಂತೆ, ತೊಟ್ಟು ಬಿಟ್ಟ ಹಣ್ಣು ಹೂಮಿಡಿ ಆಗದಂತೆ, ಸಂಸಾರದಲ್ಲಿ ಹುಟ್ಟಿ ಅದ ಹೊದ್ದರೆ ಸ್ವಯಂ ಪ್ರಕಾಶ ಲಿಂಗದ ಬೆಳಗಿನಲ್ಲಿ ಬೆಳೆದು ತಲ್ಲೀಯವಾಗಿದ್ದರೆಯ ಸೌರಾಷ್ಟ್ರ ಸೋಮೇಶ್ವರ ನಿಮ್ಮ ಶರಣರು. ಹೇಳಿ ಅಣ್ಣ, ಅದರ ಅರ್ಥ ಹೇಳಿ ನೀವೇ. ಈಗ ಪರಾತ್ಪರ ವಸ್ತು ಹೇಗಾಗ್ತದೆ ಅನ್ನೋದ್ರ ಬಗ್ಗೆ ವಿವರ ಕೊಟ್ಟಿದ್ದಾರೆ. ಈಗ ನೀರಿನ ಪ್ರಕ್ರಿಯೆಯಿಂದ ಮುತ್ತಾಗ್ತದೆ. ಮುತ್ತು ನೀರೊಳಗೆ ಹುಟ್ಟಿ ಮತ್ತೆ ನೀರಾಗೋದಿಲ್ಲ. ಅದು ಅದೇ ರೀತಿ ಹೋಲಿಕೆಗಳು ಬರ್ತವೆ ಉಪಮಾಲಂಕಾರದಲ್ಲಿ. ತಿಳಿಯ ಕಾಸಿದ ತುಪ್ಪ ಕ್ಷೀರವಾಗದಂತೆ, ಹಾಲುಗಳನ್ನ ಕಾಯಿಸಿದ್ರೆ ಎಪ್ಪಾಕಿದಾಗ ಅದು ಮೊಸರು ಬೆಣ್ಣೆ ತುಪ್ಪ ಎಲ್ಲ ಆಗಿ ಕ್ಷೀರ ಆಗ್ತದೆ, ತುಪ್ಪ ಆಗ್ತದೆ. ಆಗ ತುಪ್ಪ ಮರಳಿ ಹಿಂತಿರುಗಿ ನೋಡೋದು, ತನ್ನ ಪ್ರಕ್ರಿಯೆಯಿಂದ ಹೋಯ್ತದ್ದು ಹಾಲಾಗಕ್ಕೆ ಸಾಧ್ಯವೇ ಇಲ್ಲ. ಹಾಗೆ ಅಭವನಾದವನು ಭವ ಆಗಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದು ಅರ್ಥೈಸ್ಕೊಂಡು ಬರ್ತದೆ. ಸಂಸಾರದಲ್ಲಿ ಹುಟ್ಟಿ ಅದ ಹೊದ್ದದೆ ಲೌಕಿಕದ ಭವಲೋಕಕ್ಕೆ ಬಂದು ಈ ಸಾಂಸಾರಿಕ ತಾಪತ್ರೆ ಜಂಜಡದಲ್ಲಿ ಇರ್ತಾರ ಎಲ್ಲ ಸಾಮಾನ್ಯ ಜನರು. ಆದರೆ ಶರಣನಾದವನು ಅಲ್ಲಿರಲ್ಲ, ಇದ್ದೂ ಇಲ್ಲದಂತೆ ಇರ್ತಾನೆ, ಇಲ್ಲದೆಯೂ ಇದ್ದಂತೆ ಇರ್ತಾನೆ. ಅದನ್ನ ಕಾಯ ಅಂತ ಹೇಳಿದ್ದಾರೆ. ಸ್ವಯಂ ಪ್ರಕಾಶ ಲಿಂಗದ ಬೆಳಗಿನಲ್ಲಿ ಬೆಳೆದು, ಸ್ವಯಂ ಪ್ರಕಾಶ ಬಹುಶಃ ಲೌಕಿಕರ ಬೆಳಗಿನಲ್ಲಿ ಬತ್ತಿ, ಎಣ್ಣೆ, ದೀಪ, ಏನೋ ಮಾಧ್ಯಮಗಳು, ಒಂದು ವಸ್ತುಗಳು ಬೇಕಾಯ್ತು ಒಂದಕ್ಕೊಂದು ಪೂರಕವಾಗಿ. ಇಲ್ಲಿ ದೇಹದೊಳಗಿರ್ತಕ್ಕಂಥ ತನುವಿನೊಳಗಿರ್ತಕ್ಕಂಥ ಸ್ವಯಂ ಪ್ರಕಾಶ, ಅದು ಸ್ವಯಂಭೂ ಆ ಲಿಂಗದ ಬೆಳಗಿನಲ್ಲಿ ಬೆಳೆಯುತ್ತದೆ. ಅಲ್ಲಿ ತಲ್ಲೀಯವಾಗಿದ್ದರೆಯ ಆ ಸ್ವಯಂ ಪ್ರಕಾಶದ ಲಿಂಗದ ಬೆಳಗಿನಲ್ಲೇ ಬೆಳೆದು ಅಲ್ಲೇ ಲೀನವಾಗಿರ್ತಾರೆ, ತಲ್ಲೀನವಾಗಿರ್ತಾರೆ. ಅಂಥವರು ಸೌರಾಷ್ಟ್ರ ಸೋಮೇಶ್ವರನ ಶರಣರು. ಸೋಮೇಶ್ವರ ಶರಣರು ಈ ಸ್ಥಿತಿಲಿ ಇರ್ತಾರೆ ಅವರು. ಅಂದರೆ ಈ ಸರಿ ತುಪ್ಪ ಆಗಿ ಮತ್ತೆ ಹೂ ಮಿಡಿ ಆಗದಂತೆ, ಕ್ಷೀರವಾಗದಂತೆ, ನೀರಾಗದಂತೆ, ಅದು ಹುಟ್ಟಿ ಒದ್ದದಂತೆಯೇ ಬೆಳಗಿನಲ್ಲಿ ಬೆಳೆದು ತಲೀಯವಾಗಿರ್ತಾರೆ ಅನ್ನೋ ವಿಚಾರವನ್ನ ಇಲ್ಲಿ ಶರಣರ ಅತ್ಯುನ್ನತ ಮಟ್ಟದ ಗುಣಲಕ್ಷಣಗಳನ್ನ ಆದಯ್ಯ ಮಹಾಶರಣರು
ಎಲ್ಲರೂ ನೀಡಿರುತ್ತಾರೆ ಅಂತ ಅನುಭವ ಮಾಡೋದಕ್ಕೆ ಸಾಧ್ಯತೆ ಇದೆ. ಶರಣಾರ್ಥಿ. ಹಿರಿಯ ಶರಣರಾದ ನಂಜಪ್ಪಣ್ಣನವರ ಪಾದರವಿಂದಗಳಿಗೆ ನಮಿಸುತ್ತಾ ಅವರು ಎಷ್ಟು ಚೆನ್ನಾಗಿ ಹೇಳಿದ್ರಂದ್ರೆ, ಇಲ್ಲಿ ಭಕ್ತನಾದವನು ಮತ್ತೆ ಭವಿಯಾಗಲು ಆಗೋದಿಲ್ಲ. ಒಮ್ಮೆ ನಾವು ಶರಣರು ಅಂದ ತಕ್ಷಣ ನೀರಿನಿಂದ ಬಂದಂತಹ ಮುತ್ತು ಮತ್ತೆ ಮುತ್ತಿನಿಂದ ನಾವು ನೀರನ್ನು ಉತ್ಪನ್ನ ಮಾಡಬಹುದೇ? ಸಾಧ್ಯವೇ ಇಲ್ಲ. ತುಪ್ಪವನ್ನೇ ಒಂದು ಗಿಂಡಿ ಅಥವಾ ಒಂದು ಪಾತ್ರೆಯಲ್ಲಿ ತುಪ್ಪವನ್ನ ತೆಗೆದುಕೊಂಡ ಮತ್ತೆ ಅದನ್ನ ಹಾಲಾಗಿ ಮಾಡೋಕ್ ಬರುತ್ತಾ? ಅದೂ ಬರಲ್ಲ. ಹೂಮಿಡಿ ಇಂದ ಒಂದು ದೊಡ್ಡ ಬಿಟ್ಟ ಹಣ್ಣು, ಆ ಹಣ್ಣನ್ನೇ ತಗೊಂಡು ಮತ್ತೆ ಹೂವನ್ನಾಗ್ಲಿ ಅದರ ಕಾಯಿಯನ್ನಾಗ್ಲಿ ಮಾಡಬಹುದೇ? ಅದು ಇಲ್ಲ. ನಮ್ಮ ಶರಣರು ಹೇಗೆಂದ್ರೆ ಸಂಸಾರದಲ್ಲೇ ಹುಟ್ಟಿದ್ರು, ಆದರೆ ಅದಂದೇ ಪತ್ರ ಬಿಂದು ಅಂತಾರೆ ನೋಡಿ. ಆ ಎಲೆಯ ಮೇಲಿರುವ ಜಲದ ಬಿಂದುವಿನ ಅದ್ರ ಮೇಲೆ ಇರುತ್ತೆ ಅದು, ಆದ್ರೆ ಅದಕ್ಕೆ ಅಂಟಿಕೊಂಡಿರೋಲ್ಲ. ಹಾಗೆ ಜಲಪತ್ರದ ಬಿಂದುವಿನ ತರಹ ಸಂಸಾರದಲ್ಲಿ ಹುಟ್ಟಿದ್ರು ಖರೆ, ಅದರಲ್ಲಿ ಮುಳಗಿ ಒಂದು ಹುಳವಾಗದೆ ಸಂಸಾರದಲ್ಲಿ ಹುಟ್ಟಿದ್ರು ಸಹ ಅದನ್ನ ಒದ್ದದೆ, ಯಾವುದೇ ದೀಪ ಹೊರಗಿನ ಬೆಳಕು ಅದರಲ್ಲಿ ಅವರು ಬೆಳಗಿನಲ್ಲಿ ಬೆಳೆಯಲಿಲ್ಲ. ಸ್ವಯಂ ಪ್ರಕಾಶ ಲಿಂಗದೆ ಈ ಇಷ್ಟಲಿಂಗ ಪೂಜೆಯನ್ನು ಮಾಡ್ತಾ 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 ಅವರಲ್ಲಿ ಒಂದು ಸ್ವಯಂ ಪ್ರಕಾಶ ಲಿಂಗವೇ ಅಲ್ಲಿ ಆ ಬೆಳಗಿನಲ್ಲಿ ಅವರು ಬೆಳೆದು ತಲ್ಲೀನರಾಗಿದ್ದರು ಅಂತ ಈಗ ನಮ್ಮ ಶರಣರು ಹೇಳಿದರು. ಇಂಥ ಶರಣರ ಬಗ್ಗೆ, ಈ ಶರಣ ಅಂದ್ರೆ ಏನನ್ನೋದಕ್ಕೆ ನಾವು ಈ ವಚನಗಳು ಸಾಕ್ಷಿಯಾಗಿ ಇಲ್ಲಿ ನಿಲ್ತಾ ಇದ್ದಾವೆ. ಹೀಗಾಗಿ ಯಾಕೆ ಈ ಶಿವಯೋಗ, ಯಾಕೆ ಇಷ್ಟಲಿಂಗ ಸ್ವರೂಪ, ಇಷ್ಟಲಿಂಗ ಪೂಜೆ ಮಾಡ್ಕೊಳ್ಬೇಕು, ಏನಿರ್ಬಹುದಿದು, ಯಾಕೆ ಇದರ ಬಗ್ಗೆ ಎಲ್ಲ ನಮ್ಮ ಶರಣರು ಲಕ್ಷದ ಮೇಲೆ 96,000 ಜನರು ಅಂತ ಹೇಳಿದ್ರು, 770 ಅಮರಗಣಗಳಂತ ಹೇಳಿದ್ರು, ವಚನಗಳನ್ನು ಬರೆದ್ರು, ಏನು ಅವರು ಮಾಡಿದ ಪ್ರಯೋಗಗಳಿರಬಹುದು? ಒಂದು ಸತ್ಯವನ್ನು ನಮಗೆ ಕೊಟ್ಟು ಹೋದ್ರಲ್ಲ ಅವರು, ಅದರ ಬಗ್ಗೆ ನಾವು ಆಲೋಚನೆ ಮಾಡ್ತಿಲ್ವೇ? ಏನ್ ಹೇಳಿ ಹೋಗಿರ್ಬಹುದು ನಮಗೆ ಅವರು? ಆ ಜಿಜ್ಞಾಸೆಯಲ್ಲಿ ಆ ಒಂದು ಏನ್ ಹೇಳಿರ್ಬಹುದು ಇವರು? ದಿನನಿತ್ಯ ಜೀವನದಲ್ಲಿ ನಾವು ಹೇಗೆ ನಡೆದುಕೊಳ್ಳಬೇಕನ್ನೋ ವಚನಗಳೇ ಇವೆ. ನಮ್ಮ ಕೈ ಹಿಡಿದು ಗುರುದೇವರು ನಮ್ಮ ದಿನಾಲು ನಡೆಸ್ತಾ ಇದ್ದಾರೆ. ಆದರೆ ಈ ಶಿವಯೋಗ ಏನಿರಬಹುದು? ಹೇಗೆ ಅವರು ಅದನ್ನ ಸಾಕ್ಷೀಕರಿಸಿಕೊಂಡರು? ತಮ್ಮ ಅನುಭವಗಳನ್ನ ವಚನಗಳ ಮೂಲಕ ಹೇಳ್ತಾ ಹೇಳ್ತಾ ಹೋದ್ರು. ಈಗ ನಾವು ಅವುಗಳ ಮಟ್ಟಿಗೆ, ಅವರ ಒಂದು ಅತ್ಯಂತ ಉನ್ನತ ಮಟ್ಟಿಗೆ ನಾವು ಹೋಗ್ಲಿಕ್ಕೆ ಸಾಧ್ಯವಾಗದಿರಬಹುದು. ಆದರೆ ಸ್ವಲ್ಪವಾದರೂ ಅರ್ಧ ಹಾದಿಯವರೆಗೆ ಆದರೂ ಸ್ವಲ್ಪ ಸಾಗೋಕೆ ಪ್ರಯತ್ನ ಮಾಡುವ ಒಂದು ಆ ಪಥಯಾತ್ರೆಯಲ್ಲಿ ನಾವು ಸ್ವಾನುಭವದ ನೆಲೆಯಲ್ಲಿ ಚಿಂತನೆ ಮಾಡ್ಬೇಕಾಗಿದೆ ದಿನಾಲು. ಅದನ್ನೇ ನಾವು ಮಾಡ್ತಿದ್ದೀವಿ ಕೂಡ. ಅನೇಕ ಶರಣರು ಒಂದೇ ವಚನಕ್ಕೆ ನೋಡಿ 25-30 ಅರ್ಥಗಳು ಬರ್ತಾವೆ. ತಾಯಿಯವರು ಹೇಳೋ ವಚನದ ಅರ್ಥ ಬೇರೆ ಇರುತ್ತೆ, ಅನೇಕ ಶರಣರು ಹೇಳೋ ವಚನಗಳ ಅರ್ಥ ಬೇರೆ ಇರುತ್ತೆ. ಏನಾಗ್ತಾ ಇದೆ ಅನ್ನೋದು ನಮ್ಗೆ ಗೊತ್ತಾಗೋದಿಲ್ಲ. ಅಷ್ಟೊಂದು ವಚನಗಳು, ಅದು ಹೀಗಿರಬಹುದಾ, ಅದು ಹಾಗಿರಬಹುದಾ? ಹೀಗಾಗಿ ಈ ಶಿವಯೋಗದಲ್ಲಿ ತಂದೆಯವರು ಅಂತಹ ಲಕ್ಷದ ಮೇಲೆ ಅಷ್ಟೊಂದು ಜಂಗಮರೊಂದಿಗೆ, ಅಷ್ಟೊಂದು ಅಲ್ಲಿ ಬಂದಂತ ಯಾವ ಕುಲ ಭೇದ ವರ್ಣ ಭೇದ ಯಾವುದೇ ಮಹಿಳೆ ಪುರುಷ ಅನ್ನದೇ ಎಲ್ಲರೂ ಕೂಡಿಕೊಂಡು ಒಂದು ಬಸವ ತತ್ವ ದರ್ಶನವನ್ನ ಅವರು ಅನುಭವ ಮಂಟಪದಲ್ಲಿ ಮಾಡಿದರು. ಅದು ಏನಿರಬಹುದು ಈ ಬಸವ ತತ್ವ ದರ್ಶನ? ಅದು ಏನಂದ್ರೆ ಸ್ವಸ್ವರೂಪ ದರ್ಶನ. ಅಂದ್ರೆ ತನ್ನ ತಾನರಿಯುವ ಪ್ರಕ್ರಿಯೆ. ಇನ್ನು ಸ್ವಲ್ಪ ಸರಳವಾಗಿ, ಇದು ಅತ್ಯಂತ ಸಮೀಪವಾದ ಪದ ಅಂತ ನಾನು ಅನ್ಕೊಂಡಿಲ್ಲ. ಯಾಕೆಂದ್ರೆ ಈ ಬಸವ ತತ್ವ ದರ್ಶನಕ್ಕೆ ನಾವು ಒಂದು ಡೆಫಿನಿಷನ್ ಕೊಡೋಕ್ಕಾಗಲ್ಲ, ಅದಕ್ಕೆ ಒಂದು ವ್ಯಾಖ್ಯೆ ಕೊಡೋಕ್ಕಾಗಲ್ಲ. ಸುಮ್ನೆ ಒಂದು ಅರ್ಥಕೊಳ್ಳೋಕೆ ಏನಾದ್ರೂ ಸ್ವಲ್ಪ ಅರ್ಥವಾಗುತ್ತಾ ಅನ್ನೋದಕ್ಕೆ ಈ ಶಬ್ದಗಳನ್ನ ಇಲ್ಲಿ ತಗೋಬೇಕಾಗುತ್ತೆ. ಅಂದ್ರೆ ನನ್ನ ಸ್ವಂತ ಆತ್ಮಾವಲೋಕನ ಅಥವಾ ದರ್ಶನ. ನಾನು ಏನಿರ್ಬೋದು, ನಾನು ಏಕೆ ಬಂದೆ ಇಲ್ಲಿ, ನಾನು ಹೇಗಿದ್ದೆ, ಎಲ್ಲಿಂದ ಬಂದೆ, ಏನ್ ಆಗ್ಬೇಕಾಗಿದೆ, ನಾನು ಬಂದ ಅರ್ಥವೇನಿದೆ, ನಾನು ಇಲ್ಲಿಂದ ಮುಂದೆ ಏನ್ ಮಾಡ್ಬೇಕಾಗಿದೆ, ಬಂದ ಇಲ್ಲಿ ಸಾಧಿಸಿದ್ದಾದ್ರೂ ಏನು. ಹಾಗೇನೆ ಒಂದು ಸಸ್ಯ ಹುಟ್ಟುತ್ತೆ, ಹಾಗೇನೆ ಒಂದು ಪ್ರಾಣಿನೂ ಹುಟ್ಟುತ್ತೆ, ಏನೇನೋ ಸೃಷ್ಟಿಯಲ್ಲಿ ರಚನೆಗಳಾಗಿವೆ. ಆದ್ರೆ ನನ್ನ ಒಂದು ರಚನೆ ಒಂದು ವಿಭಿನ್ನವಾಗಿದೆಯಲ್ಲ, ಬೇರೆ ಪ್ರಾಣಿಗಳಲ್ಲೂ ಅದು ಕಂಡು ಬರ್ತಾ ಇಲ್ಲ. ನನ್ನೊಬ್ಬನಿಗೆ ಯಾಕೆ ಶಿವನು ಇಷ್ಟೊಂದು ಪದಾರ್ಥಗಳನ್ನು ಕೊಟ್ಟನು, ಎಷ್ಟೊಂದು ಅಂಗಾಂಗಗಳನ್ನು ಕೊಟ್ಟನು, ಎಷ್ಟೊಂದು ನಾನು ಇವುಗಳನ್ನ ಭಾವನೆಗಳನ್ನ ವ್ಯಕ್ತಪಡಿಸಲು, ಮಾತುಗಳನ್ನು ಹೇಳಲು. ಬೇರೆ ಎಲ್ಲ ಪ್ರಾಣಿಗಳು ಎಲ್ಲ ಮೂಕವಾಗಿವೆ, ನಾನು ಮಾತ್ರ ಎಷ್ಟೊಂದು ಬೇರೆಯವರೊಂದಿಗೆ ಎಷ್ಟೊಂದು ವಿಜ್ಞಾನದಲ್ಲಿ ಈಗ ಮುಂದುವರೆದಿದ್ದೇನೆ. ಹೀಗಾಗಿ ಬಸವ ತತ್ವ ದರ್ಶನ ಅಂದ್ರೆ ಏನು? ನಾವು ಈ ಶಿವಯೋಗದಲ್ಲಿ ನಿಧಾನವಾಗಿ ತೊಡಗಿ ನಾನು ಯಾರು, ನಿಜವಾಗಲೂ ನಾನು ಯಾರು? ನಾನು ಡಾಕ್ಟರ್ ದಯಾನಂದನೇ,
ನಾನು ಭಾರತಿ ತಾಯಿಯೇ, ನಾನು ರುದ್ರಪ್ಪಣ್ಣನೇ, ನಾನು ನಂಜಪ್ಪ ಶರಣರೇ, ಅಥವಾ ಪ್ರೇಮ ಅಂಗಡಿಯವರೇ, ಇದೋ ಅಥವಾ ಮತ್ತೇನೋ ಆಗಿದ್ದೇನೆಯೋ ಅನ್ನೋ ಒಂದು ತತ್ವ ಚಿಂತನೆ ಅಲ್ಲಿ ನಡೆಯಿತು ಅನುಭವ ಮಂಟಪದಲ್ಲಿ. ಎಲ್ರು ಬಂದ್ರು, ಎಲ್ರು ಭಾಗವಹಿಸ್ತಿದ್ರು. ಏನಿದು ಅನ್ನೋದು ಈ ಶಿವಯೋಗಕ್ಕೆ ನಾಂದಿಯಾಯಿತು. ಅವುಗಳನ್ನ ನಮಗೆ ಮತ್ತೆ ವಚನಗಳ ರೂಪದಲ್ಲೇ ಅವರು ಕೊಟ್ಟರು ಗುರುದೇವರು. ಏನ್ ಹೇಳಿದ್ರು ಹೇಳಿ ಯಾರಾದ್ರೂ, ಇದನ್ನ ವಚನ ತಮಗೆಲ್ಲ ಗೊತ್ತೇ ಇದೆ, ಹೇಳಿ ನೋಡೋಣ ಯಾರಾದ್ರೂ. ಏನಾದಡೆಯೂ ಏನಾದಡೆಯೂ ಸಾಧಿಸಬಹುದು, ನಿಧಾನವಾಗಿ ಹೇಳಿ ಅಮ್ಮ, ಮೊದ್ಲಿಂದ ಹೇಳಿ. ಏನಾದಡೆಯೂ ಸಾಧಿಸಬಹುದು, ಮತ್ತೇನಾದಡೆಯೂ ಸಾಧಿಸಬಹುದಯ್ಯ. ತಾನಾರೆಂಬುದ ಸಾಧಿಸಬಾರದು, ಕೂಡಲ ಸಂಗಮ ದೇವನ ಕರುಡ ಉಳ್ಳಂಗಲ್ಲದೆ. ಹೇಳಿ ಅಮ್ಮ, ನಿಮ್ಗೆ ಏನ್ ಅರ್ಥ ಆಗುತ್ತೆ ಈ ವಚನದಿಂದ? ಈ ಜಗತ್ತಲ್ಲಿ ಬೇರೆ ಯಾವ್ದಾದ್ರೂ ಏನೇನಾದ್ರೂ ಅದನ್ನ ಸಾಧಿಸ್ಬೋದು. ಮತ್ತು ಬೇರೆ ಬೇರೆ ಯಾವ್ದು ವಿಜ್ಞಾನದಲ್ಲಿ ಎಲ್ಲದರಲ್ಲೂ ಕಂಡಿಡ್ದು ಏನೇನಾದ್ರೂ ಸಾಧಿಸಬಹುದು, ತಾನಾರೆಂಬುದ ಸಾಧಿಸಬಾರದು, ಇದನ್ನ ಸಾಧಿಸೋದು ಕಷ್ಟ. ಕೂಡಲ ಸಂಗಮ ದೇವನ ಕರುಣ ಉಳ್ಳಂಗಲ್ಲದೆ, ಶರಣಂಗಲ್ಲದೆ ಅನ್ನೋದು ಅರ್ಥ. ಕಾರುಣ್ಯವಿಲ್ಲದೆ, ಕೂಡಲ ಸಂಗಮ ದೇವರ ಕಾರುಣ್ಯ ಉಳ್ಳಂಗಲ್ಲದೆ. ಸೊ ಇಲ್ಲಿ ಏನ್ ಹೇಳ್ತಿದ್ದಾರೆ ಗುರುದೇವರು, ನೋಡಿಪ್ಪ, ಏನನ್ನಾದರೂ ನಾವು ಸಾಧಿಸಬಹುದು ಈ ಜಗತ್ತಿನಲ್ಲಿ. ಒಲಿಂಪಿಕ್ಸ್ ನಲ್ಲಿ ಗೋಲ್ಡ್ ಮೆಡಲ್ ತಗೋಬಹುದು, ಬೆಳ್ಳಿಯ ಪದಕ ತಗೋಬಹುದು, ಕಂಚಿನ ಪದಕ ತಗೋಬಹುದು, ಏನೋ ಆಗಬಹುದು, ಡಾಕ್ಟರ್ ಆಗಬಹುದು, ಸರ್ಜನ್ ಆಗಬಹುದು, ಇಂಜಿನಿಯರ್ ಆಗಬಹುದು, ಅದಾಗಬಹುದು, ಇದಾಗಬಹುದು, ಉತ್ತಮ ಗೃಹಿಣಿ ಆಗಬಹುದು, ಪಾಕಶಾಸ್ತ್ರಜ್ಞೆ ಆಗಬಹುದು, ಎಲ್ಲವೂ ಆಗಬಹುದು. ಮತ್ತೇನಾದಡೆಯೂ ಸಾಧಿಸಬಹುದು ಅಂದ್ರೆ ನಾನು ಯಾವ್ದೀಗ ಬಿಟ್ಟಿದ್ನಲ್ಲ, ನೀವು ಹೇಳ್ಕೋಬಹುದು, ಏನ್ ಬೇಕಾದ್ರೂ ಆಗಬಹುದು. ಆದರೆ 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 ತಾನಾರೆಂಬುದ ಸಾಧಿಸಲಾಗದು. ನಾನು ಯಾರು? ಇಡೀ ಜಗತ್ತೇ, ಇಡೀ ಪ್ರಪಂಚ ಇದೇ ಪ್ರಶ್ನೆಯಿಂದ ಹೊರಟಿ ನಿಂತಿತು. ತಾನಾರೆಂಬುದ ಸಾಧಿಸಬಾರದು. ಇವತ್ತು ಈ ಪ್ರಶ್ನೆ ಹುಟ್ಟತಾ ಇದೆ, ಎಲ್ರು ಕೇಳ್ಕೊಳ್ತಾ ಇದ್ದಾರೆ, ನಾನು ಏನಿರ್ಬಹುದು, ನಾನು ಯಾಕೆ ಬಂದಿದ್ದೀನಿ, ನಾನು ಯಾರು ಅಂತ ಈಗ ಜಗತ್ತ ಪ್ರಶ್ನೆ ಕೇಳಿದರೆ, ಗುರುದೇವರು 12ನೇ ಶತಮಾನದಲ್ಲಿ ತಾನ್ಯಾರೆಂಬುದ ಗೊತ್ತಾಗೋಲ್ಲ, ಸಾಧಿಸಲಾಗದು. ಅದಕ್ಕೇನ್ ಮಾಡ್ಬೇಕು? ಕೂಡಲ ಸಂಗಮ ದೇವರ ಕಾರುಣ್ಯ ಬೇಕು. ಹೀಗಾಗಿ ಆ ಕಾರುಣ್ಯವನ್ನು ಪಡೆದುಕೊಳ್ಳಲು ಒಂದೇ ಒಂದು ಮಾರ್ಗ ಅಂದ್ರೆ ಕೂಡಲ ಸಂಗಮ ದೇವರನ್ನ ಒಲಿಸಿಕೊಳ್ಳುವ ಮಾರ್ಗ ಬಂದು ಬಿಟ್ಟು ನಮ್ಮ ಹತ್ರ ಏನೂ ಇಲ್ಲ. ಅದು ಗೊತ್ತಾಗೋ ತನಕ ನಾನು ಯಾರು ಎಂಬುದು ನಮಗೆ ಅರ್ಥವಾಗಲಾರದು ಅಂತ ಒಂದು ವಚನ ಅಣ್ಣನವರು ನಮಗೆ ಇಲ್ಲಿ ಹೇಳಿದರು. ಏನನಾದಡೆಯೂ ಸಾಧಿಸಬಹುದು, ಮತ್ತೇನನಾದಡೆಯೂ ಸಾಧಿಸಬಹುದಯ್ಯ, ತಾನಾರೆಂಬುದ ಸಾಧಿಸಬಾರದು, ಕೂಡಲ ಸಂಗಮ ದೇವರ ಕರುಣ ಉಳ್ಳಂಗಲ್ಲದೆ. ಅದಕ್ಕೆ ಬಂಧುಗಳೇ, ಶಿವಯೋಗದ ಮೂಲ ಉದ್ದೇಶ ಈ ಕೂಡಲ ಸಂಗಮ ದೇವರ ಶಿವನ ಕಾರುಣ್ಯವನ್ನು ಪಡೆದುಕೊಳ್ಳುವುದಾಗಿದೆ. ಹೀಗಾಗಿ ಎಲ್ಲ ಶರಣೆಯರು ಎಲ್ಲರೂ ಅವರು ಶಿವಯೋಗ ಮಾಡಿಕೊಂಡವರೇ, ಶಿವಯೋಗದಲ್ಲಿ ನಂಬಿಕೆಯನ್ನು ಇಟ್ಟುಕೊಂಡವರೇ. ಎಲ್ಲಾ ತಂದೆ ತಾಯಿಗಳು ನಮಗೆ ಈ ಶಿವಯೋಗದ ಬಗ್ಗೆ ಅನೇಕ ವಚನಗಳು, ಒಂದಲ್ಲ ಎರಡಲ್ಲ ಸಾವಿರಾರು ವಚನಗಳನ್ನ ಬಿಟ್ಟು ಹೋಗಿದ್ದಾರೆ. ಹೀಗಾಗಿ ನಮ್ಮ ಮೇಲಿರುವ ಇವತ್ತಿನ ಒಂದು ಜವಾಬ್ದಾರಿ ಏನಂದ್ರೆ, ಆ ವಚನಗಳನ್ನ ನಮ್ಮ ಈಗ ಶಿವಯೋಗದಲ್ಲಿ ತರಲು ಒಂದು ನೋಡ್ಬೇಕಾಗಿದೆ. ಏನಿದೆ ಈ ಶಿವಯೋಗ, ಅವ್ರು ಏನ್ ಕಂಡುಕೊಂಡಿದ್ದಾರೆ. ಹೀಗಾಗಿ ನಾವು ಆ ಮಲ್ಲೂರಿನ ಕಾರ್ಯಾಗಾರದಲ್ಲಿ ಕಂಡುಕೊಂಡಂತಹ ಕೆಲವ ತತ್ವಗಳನ್ನ, ಅಲ್ಲಿ ಮಾಡಿದ ಅಭ್ಯಸನಗಳು, ಅಲ್ಲಿ ನೋಟ್ ಮಾಡ್ಕೊಂಡಿದೀವಿ ಕೆಲವೊಂದ, ಅವನ್ನೆಲ್ಲ ಒಂದು ಕ್ರೋಢೀಕರಿಸಿಕೊಂಡು ಒಂದು ನಿಧಾನವಾಗಿ ಶಿವಯೋಗ ಏನಿರಬಹುದು ಅನ್ನೋದರತ್ತ ಮುಂದೆ ನಾವು ಚಲಿಸೋಣ. ಅಂದ್ರೆ ಏನು? ಈ ಲೋಕದಲ್ಲಿ ಆಗಲೇ ಮತ್ತೆ ಹೇಳ್ತಾ ಇದ್ದೀನಿ, ಪ್ರಯತ್ನ ಪಟ್ಟರೆ ನಾವು ಏನ್ ಬೇಕಾದ್ರೂ ಸಾಧಿಸಬಹುದು. ಏಕೆಂದ್ರೆ ಇವತ್ತಿನ ಸ್ಥಿತಿ ನೋಡಿದ್ರೆ ಮಾನವ ಶಕ್ತಿಗೆ ಅಸಾಧ್ಯವಾದುದು ಯಾವುದೇ ಇಲ್ಲ ಅಂತಾನೆ ಇಟ್ಕೊಳ್ಳಿ. ಆದ್ರೆ ತಾನಾರು ಎಂಬುದನ್ನ ಮಾತ್ರ ಲೌಕಿಕವಾದ ಈ ಶಕ್ತಿಗಳೆಂದು ಗೊತ್ತಾಗ್ತಾ ಇಲ್ಲ, ಅದು ಏನು ಅಂತ. ಕೂಡಲ ಸಂಗನ ಕರುಣೆಯಿಂದ ಕೈಗೊಳ್ಳುವ ಆಂತರಿಕ ಸಾಧನೆಯಿಂದ ಮಾತ್ರ ಇದನ್ನು ಸಾಧಿಸಬಹುದು ಹೊರತು ಮತ್ತೆ ಬೇರೆ ನಾನು ಅದನ್ನು ಕಂಡ್ಕೊಳ್ತೀನಿ ಅಂದ್ರೆ ಆಗ್ತಾ ಇಲ್ಲ. ಅದು ಇತರ ಸಾಧನೆಗಳಂತೆ ಬಹಿರಂಗದಲ್ಲಿ ಎದುರಿಟ್ಟು ತೋರಿಸುವಂತಹದಲ್ಲ.
ಇದು ಅರಿತು ಅನುಭವಿಸುವ ಸಾಮರಸ್ಯದ ಸ್ಥಿತಿಯಾಗಿದೆ. ಅಂದ್ರೆ ಏನು ಅದನ್ನ ನಾನು ತಾಯಿಯವರು ಹೇಳ್ತಾ ಇದ್ರು, ನೀವು ಇಷ್ಟಲಿಂಗ ಪೂಜೆಯ ಒಂದು ಪ್ರಾತ್ಯಕ್ಷಿಕೆಯನ್ನು ಅದು ಹೇಗೆ ಮಾಡೋಕೆ ಸಾಧ್ಯ? ಅವರ ಮನದ ಒಳಗಿರುವಂತ ಅಳಲು ಏನಂದ್ರೆ ಇದು ಇತರ ಸಾಧನೆಗಳಂತೆ ಬಹಿರಂಗದಲ್ಲಿ ಎದುರಿಟ್ಟು ತೋರಿಸುವಂತದಲ್ಲ ಅಂತ. ಯಾಕವ್ರಂದ್ರೆ ಅದು ಹಾಗಿರಲ್ಲ, ಅದು ಕೇವಲ ಅನುಭವಿಸುವ ಸಾಮರಸ್ಯದ ಸ್ಥಿತಿಯಾಗಿದೆ. ನಾವು ಅನುಭವಿಸ್ಬೇಕು. ಆ ಅನುಭವಿಸಲು ನಾವು ಅದಕ್ಕೆ ಒಂದು ಪೂರ್ವ ಪೀಠಿಕವಾಗಿ ನಾವು ಅಲ್ಲಿ ಹೇಗೆ ಕೂತ್ಕೊಳ್ಬೇಕು, ಹೇಗೆ ಲಿಂಗವನ್ನ ಹೊರಗೆ ತೆಗೆಯಬೇಕು, ಮಜ್ಜನವನ್ನ ಹೇಗೆ ಮಾಡಬೇಕು, ಅವನ್ನೆಲ್ಲ ಸುಮ್ನೆ ಒಂದು, ಯಾಕೆಂದ್ರೆ ಸಾಧನೆಗಳಂತೆ ಬಹಿರಂಗದಲ್ಲಿ ಎದುರಿಟ್ಟು ತೋರಿಸುವಂತಹದೆಲ್ಲ ಅಂತಾನೂ ಅಲ್ಲಿದೆ. ಹೀಗಾಗಿ ನಾವಿರ್ಲಿ, ಈ ಹೊಸದಾಗಿ ಬಂದಂತ ಎಷ್ಟೋ ಜನರಿಗೆ ಅದು ಗೊತ್ತಿರ್ಲಿಕ್ಕಿಲ್ಲ ಅಂತ ಹೇಳಿ ಒಂದು ಇರಲಿ ಪ್ರಾತ್ಯಕ್ಷಿಕೆ ಅಂತ ಹೇಳಿ ಅದನ್ನ ಇಟ್ಟುಕೊಂಡು, ಇದರ ಹಿಂದಿನ ಒಂದು ಗೊತ್ತಿರದ, ನಮಗೆಲ್ಲ ಗೊತ್ತಿರದ ಒಂದು ಏನು ವಿಷಯ ಅಂದ್ರೆ ಅದು ಕೇವಲ ನಾನು, ಬೇರೆಯವರು ನನಗಾಗಿ ಮಾಡುವಂತ ಒಂದು ಪ್ರಮೇಯ ಅಲ್ಲ. ಅದನ್ನ ನಾನು ಅರಿತು ಅನುಭವಿಸುವ ಸಾಮರಸ್ಯದ ಸ್ಥಿತಿಯಾಗಿದೆ. ನನ್ನ ಪರವಾಗಿ ನನ್ನ ಹೆಂಡತಿ ಲಿಂಗ ಪೂಜೆ ಮಾಡಿದ್ರೆ ಅದಾಗೋಲ್ಲ, ಅಥವಾ ನನ್ನ ಮಕ್ಕಳು ಮಾಡಿದ್ರೆ ಆಗೋಲ್ಲ. ಇಲ್ಲ, ಅದು ಅರಿತು ಅನುಭವಿಸುವ ಸಾಮರಸ್ಯದ ಸ್ಥಿತಿಯಾಗಿದ್ದರಿಂದ ಇವತ್ತು ಈ ಶಿವಯೋಗದಲ್ಲಿ ದಿನನಿತ್ಯ ಸ್ವಾನುಭವದ ನೆಲೆಯಲ್ಲಿ ಓದುವ ವಚನಗಳ ಒಂದು ಅನುಭವವನ್ನೂ ಪಡೆಯುತ್ತಾ ಅರಿತು ಅಂದ್ರೆ ಏನು, ನನಗೆ ಯಾವುದು ಅರ್ಥವಾಗೋದಿಲ್ವೋ ಅದು ಮತ್ತೆ 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 ಓದಬೇಕು. ಯಾರು ಜ್ಞಾನಿಗಳಾದಾರೋ ಅವ್ರಿಗೆ ಕೇಳಬೇಕು. ಏಕೆಂದ್ರೆ ವಚನಗಳು ಒಂದೇ ವಚನ ಹಲವಾರು ಅರ್ಥಗಳನ್ನು ಕೊಡ್ತಾ ಇರ್ತವೆ. ಅವುಗಳನ್ನು ಅರಿತು ನಿಮಗೆ ಆ ಶಿವಯೋಗಕ್ಕೆ ಎಷ್ಟು ಅದು ಅನ್ವಯವಾಗುತ್ತದೆ ಅಂತ ಅರ್ಥ ಮಾಡಿಕೊಂಡು ಮುಂದೆ ಏನ್ ಮಾಡ್ಬೇಕು, ಆ ಆನಂದವನ್ನ ಅನುಭವಿಸಬೇಕು. ಲಿಂಗಾಂಗ ಸಾಮರಸ್ಯದ ಒಂದು ಸ್ಥಿತಿಯಾಗಿದೆ. ನಾನು ಮತ್ತು ಲಿಂಗ ಒಂದೇ ಆಗಬೇಕಲ್ಲ, ಈಗ ಮತ್ತೆ ಶಿವನಾಗಬೇಕಾಗಿದೆ ನಮ್ಗೆ ಈಗ. ಹೀಗಾಗಿ ಇದು ಅರಿತು ಅನುಭವಿಸುವ ಸಾಮರಸ್ಯದ ಸ್ಥಿತಿಯಾಗಿದೆ ಅನ್ನೋದನ್ನ ಯಾವಾಗಲೂ ಅರ್ಥ ಮಾಡಿಕೊಳ್ಳಬೇಕು. ವಿನಃ ನಾನು 1 ಲಕ್ಷ ರೂಪಾಯಿ ಕೊಡ್ತೀನಿ, ನನ್ನ ಪರವಾಗಿ ನೀನು ಅದನ್ನ ಮಾಡಿ ನನಗೆ ಆ ಫಲವನ್ನು ಕೊಡು ಅಂತ ಇಲ್ಲಿ ಇಲ್ಲ. ಇನ್ನೂ ಸರಳವಾಗಿ ಹೇಳಬೇಕೆಂದರೆ ಇಲ್ಲಿ ಮಧ್ಯವರ್ತಿಯಾಗಿ ಯಾವ ಅರ್ಚಕನೂ ಇಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಕೈಯಲ್ಲಿ ಇಷ್ಟಲಿಂಗವನ್ನು ಹಿಡಿದುಕೊಂಡು ಅದನ್ನ ನಾನೇ ಮಾಡಬೇಕು, ಅದನ್ನೆಲ್ಲ ನಾನೇ ಸಾಮರಸ್ಯದ ಸ್ಥಿತಿಗೆ ಹೋಗಬೇಕೇ ವಿನಃ ನನ್ನ ಪರವಾಗಿ ಒಬ್ಬ ಅರ್ಚಕ ಬೇರೆ ಧರ್ಮದಲ್ಲಿ ಇರುವಂತೆ ಅವನು ಆ ಮಂತ್ರಗಳನ್ನು, ನನಗೆ ಅರ್ಥವಾಗದ ಮಂತ್ರಗಳನ್ನು ಆ ಸ್ಥಾವರ ಮೂರ್ತಿಯ ಮುಂದೋ ಲಿಂಗದ ಮುಂದೆ ಕುಳಿತುಕೊಂಡು ನನ್ನ ಪರವಾಗಿ ಆ ಮಂತ್ರಗಳನ್ನು ಹೇಳಿ ನನ್ನ ಪರವಾಗಿ ಆ ದೇವರಿಗೆ ಬೇಡಿಕೊಳ್ಳುವ ಸ್ಥಿತಿ ಇಲ್ಲಿ ಇಲ್ಲ. ಆ ಪೂಜೆ ನಮ್ಮಲ್ಲಿಲ್ಲ ಬಂಧುಗಳೇ. ಅದಕ್ಕಾಗಿ ನಾವು ದಿನನಿತ್ಯ ಸ್ವಾನುಭಾವದ ನೆಲೆಯಲ್ಲಿ ಹೇಳುವಂತಹ ಅಜ್ಞಾನವನ್ನು ಅರಿತುಕೊಂಡು ಶಿವಯೋಗದಲ್ಲಿ ಸಿಗುವಂತಹ ಆ ಶಿವಾನಂದವನ್ನ ಅನುಭವಿಸಿ ನಾನು ಲಿಂಗದೊಳಗೆ ಹೋಗಿ ಲಿಂಗ ಮತ್ತು ನಾನು ಅಂದ್ರೆ ನನ್ನ ಅಂಗ ಇಬ್ಬರೂ ಒಂದಾಗುವ ಒಂದು ಮೇರು ಗುರಿಗೆ ನಾವು ತಲುಪಬೇಕಾಗಿದೆ. ಹೀಗಾಗಿ ನಾನು ಮತ್ತು ನನ್ನ ಲಿಂಗ ಬಿಟ್ರೆ ಇಲ್ಲಿ ಮಧ್ಯವರ್ತಿ ಯಾರೂ ಇಲ್ಲ, ಅಲ್ಲಿ ಅರ್ಚಕರಿಲ್ಲ, ಪೂಜ್ಯಕ ಪೂಜಾ ಆ ತರದ ಒಂದು ಇಬ್ಬರು ಅನ್ನೋ ಪರಿಸ್ಥಿತಿಯೇ ಇಲ್ಲ. ನಾನು ಮತ್ತು ನನ್ನ ಲಿಂಗ ಇಬ್ಬರೂ ಒಬ್ಬರೇ. ದಯವಿಟ್ಟು ಅರ್ಥ ಮಾಡಿಕೊಂಡು ಇಲ್ಲಿ ಪೂಜೆಯಲ್ಲಿ ಮತ್ತಾರಿಗೂ ಅವಕಾಶವಿಲ್ಲ, ಪ್ರವೇಶವಿಲ್ಲ. ಇದನ್ನ ಅರ್ಥ ಮಾಡಿಕೊಳ್ಬೇಕು. ಹೀಗಾಗಿ ನಾವು ಇದನ್ನ ನಾವೇ ಮಾಡಿಕೊಳ್ಳಬೇಕು. ಹೇಳಿ ಯಾರಾದ್ರೂ ಮುಂದಿನ ವಚನವನ್ನ ದಯವಿಟ್ಟು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವ್ಯೋಮಕಾಯ ಮೂರ್ತಿ ಅಲ್ಲಮ ಪ್ರಭುದೇವರ ವಚನ ಇದು. ಏನ ಕಂಡಡೇನಯ್ಯ ತನ್ನ ಕಾಣದಾತ ಕುರುಡ, ಏನ ಕೇಳಿದಡೇನಯ್ಯ ತನ್ನ ಕೇಳದಾತ ಕಿವುಡ, ಏನ ಮಾತಾಡಿದೇನಯ್ಯ ತನ್ನ ಮಾತಾಡದಾತ ಮೂಕ, ದಿಟದಿಂದ ತನ್ನತ ಕಾಣಬೇಕು, ದಿಟದಿಂದ ತನ್ನತ ಕೇಳಬೇಕು, ದಿಟದಿಂದ ತನ್ನತ ಮಾತಾಡಬೇಕು. ಇದೇ ತನ್ನ ನೆಲೆ, ಸ್ವಭೂಮಿ, ಸ್ವಸ್ವರೂಪು, ಕಾಣ ಗುಹೇಶ್ವರ. ಅಷ್ಟ ಅರ್ಥ ಆಗಿಲ್ರಿ ನನಗೆ. ಏನ ಮಾಡಿ ಏನ ಕಂಡಡೇನಯ್ಯ ಅಂದ್ರೆ ನಾವು ಈಗ ಹೊರಗಿನ ಜಗತ್ತನ್ನ ಎಲ್ಲಾ ನೋಡ್ತಾ ಇದೀವಿ, ಆದ್ರೆ ನನ್ನನ್ನು ನೋಡಬಹುದೇ? ನಾನು ನನ್ನ ಆಂತರಿಕ ಒಂದು ಇದನ್ನ ನೋಡಬಹುದೇ? ನೋಡ್ಲಾರ್ದವ ಕುರುಡ ಅಂತ. ಏನ್ ಏನಯ್ಯ ಅಂದ್ರೆ ನಾವು ಎಷ್ಟೇ ಒಂದು ಸಂಗೀತ ಕೇಳಿ ಏನಾದ್ರೂ ಕೇಳಿ, ಆದ್ರೆ ತನ್ನನ್ನು ತಾನು ಕೇಳದಾತ ಅಂದ್ರೆ ತನ್ನನ್ನು ತಾನು ಒಂದು
ಒಂದು ಒಳ್ಳೆ ಇದರಲ್ಲಿ ಸಾಗಿಸ್ಕೊಂಡು ಹೋಗ್ಬೇಕು, ಅಲ್ಲಂದ್ರೆ ಅವನು ಕಿವುಡ ಅಂತಂದ. ಅಂದ್ರೆ ಒಳ್ಳೇದನ್ನೇ ಕೇಳಬೇಕು ಅಂತಂದ. ಏನ ಮಾತಾಡಿದೇನಯ್ಯ ತನ್ನ ಮಾತಾಡದಾತ ಮೂಕ. ಅಂದ್ರ ತನ್ನನ್ನು ತಾನು ಒಳಗಡೆ ಮಾತಾಡ್ತಿರ್ಬೇಕ್ರಿ. ಅಂದ್ರೆ ಮನಸ್ಸಿನ ಜೊತೆ ಮಾತಾಡ್ತಾ ಇರ್ಬೇಕು ಅಂದಾಗ ಅದು ಅವನು ತನ್ನನ್ನು ತಾನು ಮಾತಾಡ್ಬೇಕು, ಇಲ್ಲಂದ್ರೆ ಅವನು ಮೂಕ ಅಂತಂದ. ಇನ್ನ ದಿಟದಿಂದ ತನ್ನ ತಾ ಕಾಣಬೇಕು, ದಿಟದಿಂದ ತನ್ನ ತಾ ಕೇಳಬೇಕು, ದಿಟದಿಂದ ತನ್ನ ತಾ ಮಾತಾಡಬೇಕು. ದಿಟದಿಂದ ಅಂದ್ರೆ ಇಲ್ಲಿ ಸತ್ಯದಿಂದ ಅಂತ ಅರ್ಥ ಬರುತ್ತೇನ್ರಿ? ಸತ್ಯದಿಂದ ತನ್ನ ತಾನು ಕಾಣಬೇಕು. ಅಂದ್ರೆ ನಿಜವಾಗ್ಲೂ ತನ್ನಂತ ಅರಿಬೇಕು, ಅರ್ಥಕೊಳ್ಬೇಕು. ಬೇರೆಯವರ ಬಗ್ಗೆ ನಮ್ಗೆಲ್ಲಾ ಗೊತ್ತಿದೆ ಅಂತ ನಾವು ಹೇಳ್ತೀವಿ. ಎಲ್ಲ ಅವ್ನು ನೋಡಿದೀನಿ ತಗೋ, ನಾನು ಅವನ್ನೆಲ್ಲ ಕೇಳಿದೀನಿ ತಗೋ, ನಾನೆಲ್ಲ ಅವನ ಬಗ್ಗೆ ಮಾತಾಡಿಯಾಗಿದೆ ಅಂತ ಮಾತಾಡ್ತೀವಿ. ನಮ್ಮ ಬಗ್ಗೆ ಹೌದೌದ್ರಿ. ನಮ್ಮದೇ ಅಂದ್ರೆ ನಮ್ದು ಎಲ್ಲಾ ಕೆಟ್ಟ ಗುಣಗಳು ಇಟ್ಕೊಂಡು ಬೇರೆಯವ್ರ ಬಗ್ಗೆ ಮಾತಾಡ್ತೀವಿ ನಾವು. ಮೊದಲು ನಮ್ಮನ್ನ ನಾವು ನೋಡ್ಕೋಬೇಕು, ನಮ್ಮನ್ನ ನಾವು ನೋಡ್ಕೋಬೇಕು. ನಮ್ಮನ್ನ ನಾವು ಮಾತಾಡ್ಕೋಬೇಕಂದ್ರೆ ನಮ್ಮೊಂದು ಒಳಗಡೆ ಏನೇನ್ ಲೋಪ ದೋಷಗಳಿದಾವ ಅದನ್ನೆಲ್ಲ ನಾವು ತಿದ್ದುತ್ತಾ ಹೋಗ್ಬೇಕು. ಇದೇ ನೆಲೆ, ಇದೇ ಸ್ವಭೂಮಿ, ಸ್ವಸ್ವರೂಪ ಕಾಣ ಗುಹೇಶ್ವರ. ಅಂದ್ರೆ ಇದೆಲ್ಲ ನಮ್ಮನ್ನ ನಾವು ಮೊದಲು ತಿದ್ದುಕೊಳ್ಳೋದೇ ನಮ್ಮ ನಿಜವಾದ ನೆಲೆ, ಅದೇ ನಮ್ಮ ಸ್ವರೂಪ ಅಂತ ಇಲ್ಲಿ ಅಲ್ಲಂ ಪ್ರಭುದೇವರು ಹೇಳ್ತಾ ಇದ್ದಾರೆ ಅಂತ ಅನಿಸ್ತದೆ. ಶರಣ. ಅದಕ್ಕೆ ಈಗ ಶಿವಯೋಗವನ್ನು ಮಾಡುವವರು ಈ ಒಂದು ವೇಷಗಳನ್ನ ಹಾಕಿಕೊಳ್ಳಬೇಕು. ಇಲ್ಲಿ ನಮಗೆ ಆ ಬಟ್ಟೆ ಹಾಕಿಕೊಳ್ಳಿ, ಈ ಬಟ್ಟೆ ಹಾಕಿಕೊಳ್ಳಿ ಇಂಥವಿಲ್ಲ. ನಮ್ಗೇನ್ ಹೇಳ್ತಿದ್ದಾರೆ ನಮ್ಮ ಅಲ್ಲಮ ಪ್ರಭುದೇವರು? ಏನ ಕಂದಡೇನಯ್ಯ ತನ್ನ ಕಾಣದಾತ ಕುರುಡ. ನನ್ನನ್ನು ನಾನು ಮೊದಲು ನೋಡ್ಕೊಳ್ಬೇಕಲ್ವೇ? ಏನ ಕೇಳಿದರೆ ಎಷ್ಟೊಂದು ಪುರಾಣಗಳನ್ನ ಕೇಳಿದ್ವಿ, ಎಷ್ಟೊಂದು ಇತಿಹಾಸ ಓದಿದ್ವಿ, ಎಷ್ಟೊಂದು ವೇದ ಓದಿದ್ವಿ, ಎಷ್ಟೊಂದು ಎಲ್ಲಾ ಓದಿದ್ವಿ. ತನ್ನ ಕೇಳದಾತ ಕಿವುಡ. ನನ್ನ ಆಂತರಿಕ ಒಂದು ಲಿಂಗ, ಪ್ರಾಣಲಿಂಗ ಅನ್ನಿ, ಭಾವಲಿಂಗ ಅನ್ಲಿ, ಅದು ಸಹ ಏನೇನೋ ಹೇಳ್ತಾ ಹೋಯಿತು ನಮಗೆ, ಆದ್ರೆ ನಮಗೆ ಅದು ಕೇಳಿಸ್ತಾನೇ ಇಲ್ಲ. ಏನ ಮಾತಾಡಿದನಯ್ಯ ತನ್ನ ಮಾತಾಡದಾತ ಮೂಕ. ಪರರ ಬಗ್ಗೆ ಎಷ್ಟೊಂದು ಮಾತಾಡಿದ್ವಿ, ಅವರು ಹಾಗೆ ಗಿಡ್ಡ, ಉದ್ದ, ಸುಂದರ, ಅಂಗವಿಕಲ, ಅದು ಇದು, ಒಂದು ಎರಡು, ಬೆಳಗಿನಿಂದ ರಾತ್ರಿಯವರೆಗೆ ಬೇರೆಯವರ ಬಗ್ಗೆ ಮಾತಾಡ್ತಾ ಹೋದೇನೆ ಹೊರತು ತನ್ನ ಮಾತಾಡದಾತ ಮೂಕ. ನನ್ನ ಬಗ್ಗೆ ಎಂದೂ ಹೇಳ್ಕೊಳ್ಳಲೇ ಇಲ್ಲ ನಾನು ಎಷ್ಟು ಕೆಟ್ಟವನಿದ್ದೇನೆ, ನಾನು ಎಷ್ಟೊಂದು ಕೆಟ್ಟ ಕಾರ್ಯಗಳನ್ನು ಮಾಡಿದ್ದೇನೆ, ನಾನು ಹೇಗಿದ್ದೇನೆ, ನನ್ನ ಸ್ವಭಾವದ ಬಗ್ಗೆ ಮಾತಾಡೋದೇ ಇಲ್ಲ. ಬೆಳಗಿನಿಂದ ರಾತ್ರಿಯವರೆಗೆ ಏನು ಮಾತಾಡಿದ್ರು ಅದು ಬೇರೆಯವರ ಬಗ್ಗೆನೇ ತನ್ನ ಮಾತಾಡದಾತ ಮೂಕನಲ್ಲವೇ? ಅದಕ್ಕೆ ಶಿವಯೋಗದಲ್ಲಿ ನೀವು ಪ್ರವೇಶ ಮಾಡಬೇಕಂದರೆ ದಿಟ್ಟದಿಂದ ತನ್ನಟ ಕಾಣಬೇಕು. ನಾನು ಯಾರು? ನನ್ನ ದೇಹ ನನಗೇನ್ ಹೇಳ್ತಾ ಇದೆ? ನನ್ನ ಒಳಗಿನ ಲಿಂಗಗಳು, ಅನೇಕ ಚಕ್ರಗಳು, ಅನೇಕ ಲಿಂಗಗಳು, ಅವೆಲ್ಲ ನನಗೆ ಏನ್ ಹೇಳ್ತಾ ಇವೆ? ಅಲ್ಲಿರುವ ಪಂಚಭೂತ ತತ್ವಗಳು, ಆ ತತ್ವಗಳಿರುವ ಒಳಗಿರುವ ಮತ್ತೆ ಅನೇಕ ತತ್ವಗಳು, ಅಲ್ಲಿಯ ಭಾವನೆಗಳು ನನಗೇನ್ ಹೇಳ್ತಾ ಇವೆ? ಅವನು ಕೇಳಿದ್ವಿ ನಾವು? ಇಲ್ಲ. ದಿಟದಿಂದ ತನ್ನತ್ತ ಮಾತಾಡಬೇಕು. ದಿಟದಿಂದ ತನ್ನತ್ತ. ಹೌದು, ನಾನು ಸ್ವಲ್ಪ ನಿಮ್ಮ ಮೇಲೆ ಕೋಪಿಸಿಕೊಂಡೆ, ಅದಕ್ಕೆ ಕ್ಷಮೆ ಇರಲಿ ಅನ್ನಬೇಕು. ನೀವು ಇವತ್ತು ನನಗೆ ಉಪಕಾರ ಮಾಡಿದರೆ ತುಂಬಾ ಥ್ಯಾಂಕ್ಸ್, ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಯು, ಧನ್ಯವಾದಗಳು ಅನ್ನಬೇಕು. ದಿಟದಿಂದ ತನ್ನತ್ತ ಮಾತಾಡಬೇಕು. ತಾಯಿಗೆ, ತಂದೆಗೆ ಅವರು ಎಷ್ಟೊಂದು ನಮಗೆ ಕೊಟ್ಟರು, ಅಣ್ಣ, ತಮ್ಮ, ಅಕ್ಕ, ತಂಗಿ, ದಿಟದಿಂದ ತನ್ನತ್ತ ಮಾತಾಡಬೇಕು. ಹೊರಗಿನ ಸಮಾಜ ನನಗೆ ಎಷ್ಟೊಂದು ಕೊಟ್ಟಲ್ಲ, ದಿಟದಿಂದ ತನ್ನತ್ತ ಮಾತಾಡಬೇಕು. ಅಲ್ಲಿ ಅಹಂಭಾವ ಬರಬಾರ್ದು. ಇದೇ ತನ್ನ ನೆಲೆ. ಈ ನೆಲೆಯಲ್ಲಿ ಇರಬೇಕು ನಾವು. ಈ ನೆಲೆ ಏನ್ ಹೇಳ್ತಿದಾರಲ್ಲ ದೇವರು, ಆ ನೆಲೆಯಲ್ಲಿ ಈಗ ನಾವು ಪ್ರತಿಷ್ಠಾಪನೆಯಾಗಿ ಶಿವಯೋಗದಲ್ಲಿ ಕೂಡಿರಬೇಕಾಗಿದೆ, ಪ್ರವೇಶ ಪಡೆಯಬೇಕಾಗಿದೆ. ಏಕೆಂದ್ರೆ ಶಿವಯೋಗಕ್ಕೆ ನಾವು ಹೋಗ್ಬೇಕಾಗಿದ್ರೆ ಅಲ್ಲೊಂದು ಆ ನೆಲೆ ಅದು ನನ್ನ ಸ್ವಂತ ಭೂಮಿಯಾಗಬೇಕು. ಹೇಗೆ ನಾವು ಒಂದು ಜಮೀನನ್ನು ತೆಗೆದುಕೊಂಡು ನನ್ನ ಹೆಸರನ್ನು ಬರ್ಸ್ಕೊಳ್ತೀವಲ್ಲ, ಆ ಜಮೀನಲ್ಲ ಇದು ನನ್ನ ನೆಲೆ, ಇದು ನನ್ನ ಸ್ವಭೂಮಿಯಾಗಬೇಕು. ಇಲ್ಲಿ ನಾನು ಪರಿವರ್ತನಾಗಿ ಇವತ್ತಿನಿಂದ ನನ್ನನ್ನೇ ನಾನು ಕಾಣುವ ಕುರುಡನೂ ಆಗಿಲ್ಲ. ಈಗ ನಾನು ನನ್ನನ್ನೇ ಕಾಣ್ತಾ ಇದ್ದೀನಿ, ನನ್ನ ಮಾತುಗಳನ್ನೇ ಕೇಳ್ತಾ ಇದ್ದೀನಿ, ನನ್ನ ಬಗ್ಗೆ ಮಾತಾಡ್ತಾ ಇದ್ದೀನಿ. ಹೀಗಾಗಿ ಇವತ್ತು ಶಿವಯೋಗವನ್ನು ಮಾಡಿಕೊಳ್ಳಲು ನಾನು ಕುಳಿತಿರುವುದು ನನ್ನ ಸ್ವಭೂಮಿಯ ಮೇಲೆ. ಸ್ವಸ್ವರೂಪ ಒಂದು ನನ್ನಲ್ಲಿ ಅವತರಿಸಿದೆ. ಈಗ ನಾನು ಪರರ ಬಗ್ಗೆ ಹೆಚ್ಚು ಮಾತನಾಡ್ತಾ ಇಲ್ಲ. ಅವರ ಬಗ್ಗೆ ನಾನು ಈಗ ಎಲ್ಲವನ್ನು ಮರೆತು ಬಿಟ್ಟಿದ್ದೇನೆ. ಏಕೆಂದ್ರೆ ನನ್ನದೊಂದು ಸ್ವಸ್ವರೂಪವನ್ನು ಇವತ್ತು ಪಡೆದುಕೊಂಡು ನಾನು ಶಿವಯೋಗದಲ್ಲಿ ಹೋಗುವವನಿದ್ದೇನೆ. ಅದಕ್ಕಾಗಿ ಬಂಧುಗಳೇ, ಇವೆಲ್ಲ ಪೂರ್ವ ಪ್ರವೇಶ.
ಹೇಗಿರಬೇಕು ಅನ್ನೋದಕ್ಕೆ ಶರಣರು ಹೇಳಿದ ವಚನಗಳು. ಹಾಗೇನೆ ನಾಳೆ ನಾನು ಕೂತುಕೊಂಡು ಲಿಂಗ ಪೂಜೆ ಮಾಡ್ತೀನಿ ಅಂತಲ್ಲ. ಶಿವಯೋಗಕ್ಕೆ ಕೆಲವೊಂದು ಪೂರ್ವ ಸಿದ್ಧತೆಗಳಿವೆ. ನೀವು ಹೇಗಿರಬೇಕು, ಎಲ್ಲರಿಗೂ ಶಿವಯೋಗ ಅಳವಡಿಸಿದ್ರೆ ಎಲ್ಲರೂ ಶಿವಯೋಗಿಗಳಾಗ್ತಾ ಇದ್ರು. ಇಲ್ಲ ಇಲ್ಲ, ನಾವು ನಾಳೆಯಿಂದ ಅಂದ್ರೆ ಶಿವಯೋಗದಲ್ಲಿ ಈಗೇನ್ ತೊಡಗಿದೀವಿ, ಈಗಲಾದ್ರೂ ನಾವು ಸಹ ಹೆಚ್ಚು ಹೆಚ್ಚಿಗೆ ನಮ್ಮನ್ನು ನಾವು ಕಾಣಲು ಪ್ರಯತ್ನಿಸಬೇಕು. ಹೆಚ್ಚು ಹೆಚ್ಚಿಗೆ ನನ್ನ ಮನಸ್ಸು ನನಗೆ ಏನು ಹೇಳ್ತಾ ಇದೆ, ನಾನು ಮನಸ್ಸಿಗೆ ಏನು ಹೇಳಬೇಕು, ಈ ತರದ ಭಾವನೆಯಲ್ಲಿರಬೇಕು. ಬೇರೆಯವರ ಪರನಿಂದೆ ಪರ ಚಿಂತೆ ನಮಗೆ ಕೈಯ ಅಂತ ಮೇಲಿಂದ ಮೇಲೆ ಯಾಕೆ ಗುರುದೇವರು ಹೇಳಿದ್ರಂದ್ರೆ, ಏನ ಮಾತಾಡಿದೆ ನಯ್ಯ ತನ್ನ ಮಾತಾಡದಾತ ಮುಖ. ಮತ್ತು ಸತ್ಯ, ಅತ್ಯಂತ ಸತ್ಯವಾಗಿ ದಿಟದಿಂದ ತನ್ನ ತಾ ಕಾಣಬೇಕು. ಅಲ್ಲಿ ಯಾವುದೇ ಮೂರ್ಖತನ ಇರಬಹುದು, ಅಲ್ಲಿ ಬೂಟಾಟಿಕೆ ಇರಬಾರದು. ದಿಟದಿಂದ ತನ್ನ ತಾ ಕೇಳಬೇಕು, ದಿಟದಿಂದ ತನ್ನ ತಾ ಮಾತಾಡಬೇಕು. ಈ ಒಂದು ಪೂರ್ವಭಾವಿ ಸಿದ್ಧತೆಯೊಂದಿಗೆ ಶಿವಯೋಗಕ್ಕೆ ಹೋಗಬೇಕು. ತನ್ನನ್ನು ತಾನು ಅರಿತಾಗ ಜೀವಕ್ಕೆ ಇನ್ನೆಂದಿಗೂ ಇನ್ನೊಂದನ್ನರಿಯುವ ಪ್ರಮೇಯವೇ ಇರಲ್ಲ. ಏಕೆಂದರೆ ತನ್ನತನಕ್ಕೆ ಮಿಗಿಲಾದ ಇನ್ನೊಂದು ಪ್ರಿಯವಾದುದಿಲ್ಲ. ಯಾರಿಗೂ ಕೇಳಿ, ಏನು ನಿಮಗೆ ಅತ್ಯಂತ ಪ್ರಿಯವಾದ ವಸ್ತು ಅಂದ್ರೆ, ನನ್ನ ಹೆಸರು, ನನ್ನ ತಂದೆಯ ಹೆಸರು, ನನ್ನ ಅಡ್ಡ ಹೆಸರು, ನಮ್ಮ ಊರು. ಇವೆಲ್ಲ ತನ್ನತನಕ್ಕೆ ಮಿಗಿಲಾದ ಇನ್ನೊಂದು ಪ್ರಿಯವಾದುದಿಲ್ಲ. ತನ್ನ ಆತ್ಮ ಪ್ರಜ್ಞೆಯ ಮೂಲದ ಅರಿವು ಜೀವನನ್ನು ಶಾಂತಗೊಳಿಸುತ್ತದೆ. ಜೀವ ಅಂದ್ರೆ ನಾನು. ಇಂತಹ ಒಂದು ಆತ್ಮ ಪ್ರಜ್ಞೆ ಜೀವನನ್ನು ಶಾಂತ ಎಷ್ಟು ಗೊಳಿಸಲಾಗುತ್ತದೆಯೋ ಅಷ್ಟು ಶಿವಯೋಗಕ್ಕೆ ಸಹಕಾರಿಯಾಗ್ತಾ ಇರ್ತದೆ. ಈ ಜೀವನನ್ನ ಶಾಂತಗೊಳಿಸುವುದಿದೆಯಲ್ಲ, ಅದ ಶಾಂತವಾದ ನಂತರವೇ ಶಿವಯೋಗಕ್ಕೆ ನಾವು ಹೋಗಬಹುದಾಗಿರುತ್ತದೆ. ಯಾಕಂದ್ರೆ ತನ್ನ ಬಗೆಗಿನ ಅರಿವಿನ ಸುಖ ಅಂತೇನಿದೆಯಲ್ಲ, ನಾನು ಯಾರು, ನಾನು ಹೀಗೇಕಿದ್ದೇನೆ, ಯಾಕೆ ಹೀಗಾಯಿತು, ಹೀಗಾಗಿದೆ, ಆ ಅರಿವಿನ ಸುಖವೇ ಅಲ್ಲಮ ಪ್ರಭುದೇವರು ಪ್ರಕಾರ ಅದು ನಮ್ಮ ಸ್ವಭೂಮಿ ಸ್ವಸ್ವರೂಪವೆನ್ನುತ್ತಾರೆ ಶರಣರು. ಹೀಗಾಗಿ ಶಿವಯೋಗಕ್ಕಿಂತ ಮುಂಚೆ ಏನಿದು ಅಂತ, ಇದು ಒಂದು ಇಲ್ಲಿಗೆ ಈ ಕೊನೆಯ ಒಂದು ಇದರಿಂದ ನಾನು ಮುಗಿಸ್ತಾ ಇದ್ದೀನಿ. ಮುಂದಿನ ಕ್ಲಾಸ್ನಲ್ಲಿ ನೋಡೋಣ. ಇಲ್ಲಿ ಏನಾಗಿದೆ ಅಂದ್ರೆ, ಶಿವಯೋಗ ಅಥವಾ ಶರಣ ಪಥದಲ್ಲಿ ನಡೆಯೋದಿದೆಯಲ್ಲ, ಇದು ಅತ್ಯಂತ ಸರಳವಾಗಿ ಏನಿಲ್ಲ. ಹೀಗಾಗಿ ಅದು ಏನಿರಬಹುದು ಅಂತ ನೋಡೋಣ. ಶರಣ ಪಥದಲ್ಲಿ ನಡೆಯುವುದು ಜೀವನು ದೇವನಾಗಿ ಅರಳುವ ಪರಿಕ್ರಮವಾಗಿದೆ. ನಾವು ದೇವರಾಗಲು ಬರೋಲ್ಲ, ಆದರೆ ನಮ್ಮ ಶರಣರು ನಮ್ಮನ್ನು ಆ ಒಂದು ಪ್ರಕ್ರಿಯೆಯಲ್ಲಿ ತೊಡಗಿಸುವವರಿದ್ದಾರೆ. ಅದೇ ಶಿವಯೋಗ. ಇಲ್ಲಿ ಇದೆ ಅರ್ಚನೆ, ಅರ್ಪಣೆ, ಸ್ಮರಣೆ, ಧ್ಯಾನ ಎಲ್ಲ ಇದೆ. ಆದರೆ ತನ್ನನ್ನೇ ತಾನು ಅರ್ಚಿಸುವ, ತನ್ನ ನಿಜವನ್ನೇ ತಾನು ಸ್ಮರಿಸುವ, ತನ್ನನ್ನೇ ತಾನು ಘನಕ್ಕೆ ಅರ್ಪಿಸಿ ತಾನೇ ಆ ಘನವಾಗಿ ನಿಲ್ಲುವ ಮೂಲ ಕಾರಣದಲ್ಲಿ ಅಭಿನ್ನತೆ, ನಾನು ಬೇರೆ ಅಲ್ಲ ಅವನು ಬೇರೆ ಅಲ್ಲ, ಸಾಧಿಸುವ ಒಂದು ಅರ್ಥಗರ್ಭಿತ ಮಹಾಮಾರ್ಗವಾಗಿದೆ. ಬೇರೆ ಧರ್ಮದಲ್ಲಿ ಹಾಗಿರಲ್ಲ. ಅದು ಬೇರೆನೆ, ಇದು ಬೇರೆನೆ. ನಮ್ಮಲ್ಲ, ನಾನು ಬೇರೆಯಲ್ಲ, ಅದು ಬೇರೆಯಲ್ಲ. ಆದ್ರೆ ಅದು ಇದಿರಿಟ್ಟು ಅರಿಸುವ ದ್ವೈತವೂ ಅಲ್ಲ, ತಾನೇ ಅಹಂ ಬ್ರಹ್ಮಾಸ್ಮಿ ಅಂತಂದ್ರ ತಾನೇ ಬ್ರಹ್ಮನೆಂಬ ವಾಗ್ವದ್ವೈತವೂ ಅಲ್ಲ. ಈ ಉಭಯ ಕಲ್ಪನೆಗಳನ್ನು ಅಳಿದು ಬೀಜ ವೃಕ್ಷ ನ್ಯಾಯದಂತೆ, ಚಿನ್ನ ಬಣ್ಣದಂತೆ, ಪುಷ್ಪ ಪರಿಮಳದಂತೆ. ಅಂದ್ರೆ ಏನು? ವೃಕ್ಷದಿಂದ ಬೀಜ ವೃಕ್ಷ ಆಯ್ತು, ಬೀಜ ಮೊದಲು ವೃಕ್ಷ ಬದಲು ಅಂತ ಹಿಂಗೆಲ್ಲ ಪ್ರಶ್ನೆಗಳನ್ನು ಕೇಳಿದ್ರು. ಆದ್ರೆ ಅದು ಬೇರೆ ಬೇರೆ ಅಲ್ಲ. ಚಿನ್ನದ ಬಣ್ಣವನ್ನ ಹೊರತೆಗೆಯಲು ಬರುತ್ತದೆಯೇ? ಇಲ್ಲ. ನನಗೆ ಚಿನ್ನ ಬೇಡಪ್ಪ, ಅದರ ಬಣ್ಣ ಅಷ್ಟೇ ಕೊಡು ಅಂದ್ರೆ ಆಗುತ್ತಾ? ಅದು ಆಗುತ್ತೆ. ಪುಷ್ಪವನ್ನು ನಾನು ಹೊಸಕ್ಕೆ ಹಾಕಿದ್ರೆ ಪರಿಮಳ ಬರುತ್ತಾ? ಇಲ್ಲ. ಪುಷ್ಪದಿಂದ ಬರೀ ನನಗೆ ಪರಿಮಳ ಕೊಡಿ ಅಂದ್ರೆ ಆಗುತ್ತಾ? ಅದಾಗುತ್ತೆ. ಹೀಗೆ ಇವೆಲ್ಲ ಬೇರ್ಪಡಿಸಲದ ಹಾಗೆ ನನ್ನ ಅಂಗ ಮತ್ತು ಲಿಂಗವನ್ನು ಬೇರ್ಪಡಿಸಲು ಬರುತ್ತದೆಯೇ? ಇಲ್ಲ. ಆ ಕಡೆ ಅಂದ್ರೆ ಆದಿ ಅಂತ್ಯ ಕಾಣಬಾರದ ಒಂದು ಅತಿಶಯವಾಗಿದೆ. ಇಂತಹ ಮಹೋನ್ನತ ಸಾಧನೆಗೆ ಮೂಲ ಸಾಧನವೆಂದರೆ ಗುರು ಮೂಲದಿಂದ ಪಡೆದಿರುವ ಇಷ್ಟಲಿಂಗವಾಗಿದೆ. ಇದನ್ನ ಬಿಟ್ಟು ನಾನು ಶಿವಯೋಗ ಮಾಡ್ಕೊಳ್ತೀನಿ, ನನ್ಗೇನೋ ಗೊತ್ತಿದೆ ಅದಿದೆಯಲ್ಲ ಅಂದ್ರೆ ನಮ್ಮ ಶರಣರ ಶಿವಯೋಗ ಇಲ್ಲಿ ನೀವು ನಿಂತು ಬಿಡ್ಬೇಕಾಗುತ್ತದೆ. ನಮಗೆ ಇಷ್ಟಲಿಂಗವಿಲ್ಲದೆ ಇದನ್ನ ನಾನು ಮಾಡ್ತೀನಿ ಅನ್ನೋದಿರುತ್ತೆ, ಅದು ಮೂರ್ಖತನ ಆಗ್ತಾ ಇದೆ. ದಯವಿಟ್ಟು ಅದರ ಬಗ್ಗೆ ಯಾವುದೇ ವಾದ ವಿವಾದ ಬೇಡ. ಈ ಮಹೋನ್ನತ ಸಾಧನೆಗೆ ಮೂಲ ಸಾಧನ ನಮಗೆ ಏನ್ ಬೇಕಂದ್ರೆ ಗುರುಗಳು ಕೊಟ್ಟಂತಹ ಇಷ್ಟಲಿಂಗ, ಗುರು ದೀಕ್ಷೆಯಿಂದ ನಾವು ಪಡೆದಿರುವಂತ ಇಷ್ಟಲಿಂಗ ಅದು ಬೇಕು. ಅದು ಅಲ್ಲದೆ ನಾವು ಈಗಾಗಲೇ ಮನದಟ್ಟು ಮಾಡಿಕೊಂಡಿರುವಂತೆ ಗುಡಿಯಲ್ಲಿರುವ ಸ್ಥಾವರ ಮೂರ್ತಿಗಳನ್ನು ಹೋಲುವ ಜೊಡ ಸ್ವರೂಪವಲ್ಲ ನಮ್ಮ ಇಷ್ಟಲಿಂಗ. ಯಾವುದೇ ಪುರಾಣ ಪುರುಷರ ಪ್ರತೀಕವೂ ಅಲ್ಲ. ಪಾರ್ವತಿ, ಬ್ರಹ್ಮ, ಸರಸ್ವತಿ, ಲಕ್ಷ್ಮಿ, ಇದೋ ಮಂಗಳಗೌರಿ, ಶುಕ್ರಗೌರಿ ಇಂಥವೇನು ಯಾವ ಪುರಾಣ ಪುರುಷರ ಪ್ರತೀಕವೂ ಅಲ್ಲ.
ಆ ಅಮಾವಾಸ್ಯೆ ಭೀಮ ಅಮಾವಾಸ್ಯೆ, ಆ ಪೂಜೆ ಈ ಪೂಜೆ ಏನು ನಮಗೆ ಗೊತ್ತಿಲ್ಲ. ಅದು ನನ್ನ ಆತ್ಮನ ಪ್ರತೀಕವಾಗಿದೆ. ಈ ಆತ್ಮವು ಮೂಲ ಪರವಸ್ತುವೇ ಅಭಿನ್ನವಾಗಿದೆ. ಅಂದ್ರೆ ನನ್ನ ಆತ್ಮ ಬೇರೆ, ಆ ಪರವಸ್ತು ಬೇರೆ ಅಂತ ಇಲ್ಲ. ಅವೆರಡೂ ಬೇರ್ಪಡಿಸಲಾಗದ ಅಭಿನ್ನವಾಗಿರುವುದು. ಅದೇ ಆತ್ಮ ಮಾಯಾ ಕಾರ್ಯಗಳಿಗೆ ಸಾಧನವಾದ ಪಂಚಭೂತಮಯವಾದ ಅವಿದ್ಯಾ ಸಂಬಂಧವಾದ ದೇಹೇಂದ್ರಿಯಾದಿಗಳ ಪಂಜರದಲ್ಲಿ ಬಂದಿಯಾಗಿ ತನ್ನ ಮೂಲ ಸ್ವರೂಪವನ್ನು ಮರೆತು ಬದ್ಧ ಸಂಸಾರಿಯಾಗುತ್ತಾನೆ. ಇದರ್ಥ ಮಾಡ್ಕೊಳ್ಬೇಕು. ಹುಟ್ಟಿದಾಗ ನಾವೆಲ್ಲ ಶಿವಾಂಶಿಕರೇ ಇದ್ವಿ, ಶಿವನೇ ಆಗಿದ್ವಿ. ಆದರೆ ರುದ್ರಪ್ಪನ ಮೇಲಿನ ಮೇಲೆ ಹೇಳ್ತಿರ್ತಾರೆ ಮಾಯಾವರಣ ಮಾಯಾವರಣ ಅಂತ. ಹುಟ್ಟಿ ಬಂದ ನಂತರ ಈ ಪ್ರಪಂಚ ನಮ್ಮನ್ನು ಬಿಡೋದಿಲ್ಲ. ಏನ್ ಮಾಡ್ತಾ ಇದೆ ಅದು? ಅನೇಕ ಮಾಯಾ ಕಾರ್ಯಗಳಿಗೆ ಅಲ್ಲಿ ಬರ್ತಾವೆ. ಎಲ್ಲ ಪಂಚಮಹಾಭೂತಗಳು ಬರ್ತಾವೆ, ಅನೇಕ ಆಶೆ ಆಮಿಷಗಳು ಬರ್ತಾವೆ. ವಿದ್ಯೆ ಹಾಳಾಗ್ತಾ ಇದೆ. ಅವಿದ್ಯಾ ಸಂಬಂಧವಾದ ದೇಹೇಂದ್ರಿಯಾದಿಗಳ ಪಂಜರದಲ್ಲಿ ಬಂದಿಯಾಗಿ ತನ್ನ ಮೂಲ ಸ್ವರೂಪವನ್ನು ಮರೆತು, ನಾವು ಯಾರು ಅನ್ನೋದನ್ನ ಮರೆತು ಬದ್ಧ ಸಂಸಾರಿಯಾಗಿ ಒಂದು ಪಂಜರದಲ್ಲಿ ಬಂದಿಯಾಗಿ ಬಿಡುತ್ತೇವೆ. ಹೀಗಾಗಿ ಶಿವಯೋಗ ಅಂದರೆ ಈ ಪಂಜರದಿಂದ ಬಿಡುಗಡೆಯಾಗಬೇಕಾಗಿದೆ. ಅದಕ್ಕಾಗಿ ನಾವು ಶಿವಯೋಗವನ್ನ ಅರಿತುಕೊಂಡು ದಿನಾಲು ಮಾಡಿಕೊಳ್ಳೋಣ. ಈ ಪೂರ್ವ ಪೀಠಿಕೆಯೊಂದಿಗೆ ಈ ವ್ಯಾಖ್ಯಾನ ಮಾಲಿಕೆ ಮುಂದುವರಿತಾ ಇದೆ. ತಮಗೇನಾದ್ರೂ ಪ್ರಶ್ನೆಗಳಿದ್ದರೆ ದಯವಿಟ್ಟು ಕೇಳಿ. ಏಕೆಂದ್ರೆ ಅತ್ಯಂತ ಸರಳವಾಗಿ ನಾನು ಹೇಳೋಕ್ ಪ್ರಯತ್ನ ಮಾಡಿದ್ದೀನಿ. ಆದರೆ ನಿಮಗೇನಾದ್ರೂ ಪ್ರಶ್ನೆಗಳಿದ್ರೆ ಇಲ್ಲೇ ಪರಿಹರಿಸಿಕೊಳ್ಳಿ ಅಂತ ಹೇಳ್ತಾ, ಈ ಸದವಕಾಶಕ್ಕಾಗಿ ತಮಗೆಲ್ಲರನ್ಗೆ ಶರಣಾರ್ಥಿಗಳನ್ನು ಹೇಳ್ತಾ ನನ್ನ ವ್ಯಾಖ್ಯಾನ ಮಾಲಿಕೆಗೆ ವಿರಾಮ ಬಿಡುತ್ತೇನೆ. ಮತ್ತೊಮ್ಮೆ ಎಲ್ಲರ ಪಾದಾರವಿಂದಗಳಿಗೆ ಶರಣಾರ್ಥಿಗಳು. ಶರಣಾರ್ಥಿ ಅಣ್ಣರೇ, ತುಂಬಾ ಚೆನ್ನಾಗಿ ಹೇಳಿದ್ರಿ. ಆಮೇಲೆ ನೀವು ಶಿವಯೋಗದ ಬಗ್ಗೆ ಹೇಳಿದ್ರಲ್ಲ ಅಣ್ಣ, ಅದು ನಾವು ದೀಪ ಇಟ್ಕೊಬೇಕಾ? ದೀಪ ಅದು ಎಡಕ್ ಇಟ್ಕೋಬೇಕೋ ಬಲಕ್ ಇಟ್ಕೋಬೇಕೋ? ದೀಪ ಹಚ್ಕೊಂಡು ಒಂದು ಬತ್ತಿ ದೀಪನ ಶಿವಯೋಗ ಮಾಡ್ಬೇಕಾ ಅಂತ ಕೇಳ್ತಾ ಇದ್ದೀನಿ ಅಣ್ಣರೇ. ಶರಣಾರ್ಥಿ. ಅಮ್ಮ, ಇನ್ನು ನಾವು ಶಿವಯೋಗ ಶುರು ಮಾಡಿಲ್ಲ. ಈಗ ಇವತ್ತಿನಿಂದ ನಾವು ಬರೀ ಪೂರ್ವ ಪೀಠಿಕೆಯನ್ನು ಮಾಡ್ತಾ ಇದೀವಿ. ಯಾವಾಗ ಶಿವಯೋಗಕ್ಕೆ ನಾವು ಹೋಗ್ತೀವಲ್ಲ, ನಿಜವಾದ ಶಿವಯೋಗ ಹೇಗೆ ಮಾಡಿಕೊಳ್ಳಬೇಕು ಅನ್ನೋದನ್ನ ಅದು ಬಂದಾಗ ನಿಮ್ಗೆಲ್ಲ ಅದು ಅರ್ಥ ಆಗುತ್ತೆ. ಈಗ ನಾವು ಇವತ್ತು ಏನ್ ಹೇಳಿದ್ವಲ್ಲ, ಇದನ್ನೆಲ್ಲ ಮನದಟ್ಟು ಮಾಡ್ಕೋಬೇಕು. ಶಿವಯೋಗಕ್ಕೆ ಹೋಗೋಕ್ಕಿಂತ ಮುಂಚೆ ನಾನು ಹೇಗಿರಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಮುಂದಿನ ವ್ಯಾಖ್ಯಾನ ಮಾಲೆಯಲ್ಲಿ ನಿಧಾನವಾಗಿ ಅದೆಲ್ಲ ಬರ್ತಾ ಹೋಗ್ತದೆ. ನಿಮ್ಗೆ ಯಾವುದು ಅಲ್ಲಿ ಗೊಂದಲ ಇಲ್ಲ. ಇಲ್ಲಿವರೆಗೆ ಶಿವಯೋಗ ಪ್ರಾತ್ಯಕ್ಷಿತೆಯ ಈ ಒಂದು ವ್ಯಾಖ್ಯಾನ ಮಾಲಿಕೆಯಲ್ಲಿ ಪೂರ್ವ ಪೀಠಿಕೆಯಾಗಿ ಡಾಕ್ಟರ್ ದಯಾನಂದ ನುಲಿಯಪ್ಪರು ಇಲ್ಲಿವರೆಗೆ ತಮ್ಮ ಅನುಭವದ ನುಡಿಗಳನ್ನ ಹಾಗೂ ಪ್ರಾತ್ಯಕ್ಷಿತೆಯನ್ನ PPT ಪ್ರೆಸೆಂಟೇಶನ್ ಮೂಲಕ ನಮಗೆ ಇಲ್ಲಿವರೆಗೆ ನಮಗೆ ಅನುಭವವನ್ನು ನೀಡಿರ್ತಾರೆ. ಅವರಿಗೆ ಭಕ್ತಿಯ ಶರಣಾರ್ಥಿಗಳನ್ನ ಸಲ್ಲಿಸ್ತಾ, ತಮಗೇನಾದ್ರೂ ಅನುಮಾನಗಳು ಮತ್ತೆ ಏನಾದ್ರು ಪ್ರಶ್ನೆಗಳಿದ್ರೆ, ಅಂದ್ರೆ ಮೂಲ ನಾನ್ ಯಾರು ಅನ್ನೋದನ್ನ ಶರಣರ ನೆಲೆಯನ್ನ ಏನ್ ಅಪ್ಪರೇನ ಇಲ್ಲಿವರೆಗೂ ನಮಗೆ ಏನ್ ಅನುಭವ ನೀಡಿದ್ರು ಅದ್ರ ಮೇಲೆ ತಾವು ಪ್ರಶ್ನೆಗಳು ಕೇಳ್ಬೇಕು. ಈಗ ನನ್ನ ಮೂಲ ನೆಲೆಯನ್ನ ಇಲ್ಲಿವರೆಗೂ ನಾವು ಪೂರ್ವ ಪೀಠಿಕೆಯಾಗಿ ತಗೊಂಡಿದ್ದೇವೆ, ಅಪ್ಪ ತಗೊಂಡಿದ್ದಾರೆ. ಅದ್ರ ಮೇಲೆ ಏನಾದ್ರು ಪ್ರಶ್ನೆಗಳಿದ್ರೆ ಕೇಳಿ. ಹೇಳ್ಬೋದಾ? ಟೈಮ್ ಆಗುತ್ತೆ. ಟೈಮ್ ಆತಪ್ಪ. ಪ್ರಶ್ನೆಗಳಿದ್ರೆ ಕೇಳ್ರಿ, ಇಲ್ಲದಿದ್ರೆ ಬೇಡ. ನಾವು ಪ್ರತಿಯೊಂದು ನಾವು ಮಾತಾಡೋದು ನಮಗೆ ಕೇಳ್ರಿ, ಇನ್ನೊಂದು ಆತ್ಮಕ್ಕೂ ಕೇಳಲಿಕ್ಕೆ ಸಾಧ್ಯತೆ ಇದೆ. ನಾವು ಇನ್ನೊಂದು ನೋಡೋಕ್ಕೂ ಮುನ್ನ ನಮ್ಮ ಆತ್ಮವನ್ನು ನಾವು ನೋಡಿದಾಗ ಮತ್ತೊಂದು ಆತ್ಮವನ್ನು ನೋಡ್ಲಿಕ್ಕೆ ಸಾಧ್ಯತೆ ಆಗ್ತದೆ. ಅದೇ ನೀವು ಸ್ವಪರಿಚಯ ಆಗದ ಹೊರತು ಎಲ್ಲವೂ ಕೂಡ ಸ್ವಾಮಿ, ಲಿಂಗವೆಲ್ಲ ಸ್ವಾಮಿನೇ. ಅವನಿಗೆ ಇವನಿಗೇನ ಎಲ್ರಿಗೇನೋ ಅರ್ಥನೇ ಬರೋದಿಲ್ಲ. ಈಗ ನೀವು ಮಾತಾಡಬೇಕಾದ್ರೆ ನನಗೆ ಮಾತು ನನಗೆ ಕೇಳಿದ್ರೇನೆ ನಿಮಗೆ ಕೇಳಕ್ಕೆ ಸಾಧ್ಯ ಆಗೋದು. ನಾನು ಆಡೋ ಮಾತು ನನಗೆ ಕೇಳಿದವರೆ ನಿಮಗೆ ಕೇಳಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಪ್ರತಿಯೊಂದು ಅಂತರ್ಗತವಾಗಿ ನಮಗೆ ವಿಶ್ವಾಸ ಮೂಡಿದ್ರೆ ಇನ್ನೊಂದು ಕಡೆಯೂ ವಿಶ್ವಾಸ, ಇನ್ನೊಬ್ಬರನ್ನಕ್ಕಿಂತ ಇನ್ನೊಂದು ಆತ್ಮಕ್ಕೂ ವಿಶ್ವಾಸ ಮೂಡುತ್ತೆ ಅನ್ನೋದು ಭಾವನೆ ಅಷ್ಟೇ. ಆಯ್ತಣ್ಣ. ಶರಣಾರ್ಥಿ.
ಶರಣತ್ರಪ್ಪ. ಇಲ್ಲಿಯವರೆಗೆ ನಾವೆಲ್ಲರೂ ಕೂಡ ಈ ಒಂದು ಅನುಭವ ಯಾತ್ರೆಯಲ್ಲಿ ಶಿವಯೋಗ ಪ್ರಾತ್ಯಕ್ಷತೆಯ ಈ ಅನುಭವ ಯಾತ್ರೆಯಲ್ಲಿ ನಾವೆಲ್ಲರೂ ಕೂಡ ಸೇರಿ ಅಪ್ಪರಿಂದ ಅನುಭವದ ನುಡಿಗಳನ್ನ ಹಾಗೂ ಪ್ರಾತ್ಯಕ್ಷತೆಯನ್ನು ನಾವೆಲ್ಲರೂ ಕೂಡ ಮನನ ಮಾಡ್ಕೊಂಡಿದ್ದೀವಿ. ಇದರ ಮುಂದಿನ ಭಾಗವನ್ನ ಮುಂದಿನ ದಿನಗಳಲ್ಲಿ ನಾವು ತಿಳಿಸ್ತೇವೆ. ಅಪ್ಪರ್ ತಿಳಿಸ್ತಾರೆ ನಾಳೆ ಎಂದಿನಂತೆ ನೆಕ್ಸ್ಟ್ ಡೇಟ್ ಯಾವಾಗ ಕೊಡ್ತಾರೆ ಸರ್? ಸರ್ ಸರ್ ಹೇಳ್ತೀನಿ ನಿಮ್ಗೆ. ಹಾ ನಾಳೆ ಎಂದಿನಂತೆ ಬಸವಣ್ಣನವರ ಭಕ್ತ ಸ್ಥಳದ ಮುಂದಿನ ವಚನವನ್ನ ನಾವು ಹಾಕಲಿದ್ದೇವೆ. ವಚನ ಹೀಗಿದೆ: ನೆಳಲಿದ್ದು ತನ್ನ ನೆಳಲ ನರಸಬಹುದೇ, ನಿಮ್ಮ ಶರಣರ ಮುಂದೆ ನಾನೇತರ ಭಕ್ತನಯ್ಯ, ನಿಮ್ಮ ಶರಣರ ಮುಂದೆ ನಾನೇತನರ ಯುಕ್ತನಯ್ಯ, ಆನು ಭಕ್ತನೆಂಬ ನುಡಿ ಸುಡದೆ ಕೂಡಲ ಸಂಗಮ ದೇವ. ಈ ಒಂದು ವಚನವನ್ನ ತಾವೆಲ್ಲರೂ ಕೂಡ ತಮ್ಮ ಅನುಭವಕ ನೆಲೆಯಲ್ಲಿ ಚಿಂತನೆಯನ್ನ ಮಾಡ್ಬೇಕು. ನಾಳೆ ಇದು ಕೂಡ ಈ ವಚನವನ್ನ ಮನನ ಮಾಡ್ಕೊಂಡು ನಾಳೆ ಇಂದಿನಂತೆ 8 ಸ್ವಾನುಭವ ನೆಲೆಯಲ್ಲಿ ನಾವೆಲ್ಲರೂ ಕೂಡ ಸೇರೋಣ ಅಂತ ಹೇಳ್ತಾ ಇಲ್ಲಿಗೆ ಇಂದಿನ ಸ್ವಾನುಭವ ನೆಲೆಯ ಸದ್ಭಾವಗೋಷ್ಠಿಯನ್ನು ಸುಸಂಪನ್ನಗೊಳಿಸೋಣ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ಎನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ. ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮಯ ಧರ್ಮ, ಶರಣಸತಿ ಲಿಂಗಪತಿ ಜೈ ಗುರು ಬಸವ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ಸರ್ವರಿಗೂ ಶರಣ ಶರಣಾರ್ಥಿ.